ವಾಶ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಹೇಳ್ತಾ ಇರ್ತೀವಿ 7.5 ಶನಿ ಇದೆ, ಅಂದರೆ 7.5 ಶನಿ ಇದೆ ಅಂತ ಹೇಳ್ತಾ ಇರ್ತೀವಿ. ಆದರೆ ಮುಂದೆ ಬರುವಂತಹ ಸಮಯ ತುಂಬ ಚೆನ್ನಾಗಿರ್ತದೆ. ಮೇಷರಾಶಿಯವರಿಗೆ ಸ್ವಲ್ಪ ಹಠ, ಕೋಪ, ಸ್ವಲ್ಪ ತಾಳ್ಮೆ ಕಳ್ಕೊಳ್ಳೋದು ಇವೆಲ್ಲ ಇರುತ್ತೆ. ಆದರೂ ಕೂಡ ಇವರ ಒಂದು ರಾಶಿ ಅಧಿಪತಿ ಆಗಿರ್ತಕ್ಕಂಥ ಕುಜನ ಪ್ರಭಾವದಿಂದ ಹೀಗಾಗತ್ತೆ. ಆದರೂ ಕೂಡ ಈ ಮುಂದೆ ಬರತಕ್ಕಂತಹ ಒಂದು ಏನು ಸಮಯ ಇದೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಯಾವಾಗಲೂ ಸಮಸ್ಯೆಗಳಿರ್ತಕ್ಕಂಥದ್ದು. ಯಾಕೆಂದರೆ ಇವರಿಗೆ ಹಠ, ಕೋಪ ಇವೆಲ್ಲ ಇರೋದ್ರಿಂದ ಸ್ವಲ್ಪ ತಾಳ್ಮೆ ಕಳ್ಕೊಳ್ಳೋದ್ರಿಂದ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಇನ್ನೂ ತುಂಬ ಒಳ್ಳೆಯದು. ಆದರೆ 7.5 ಶನಿ ಪ್ರಭಾವ ಇದ್ದರೂ ಕೂಡ ಈ ಒಂದು ರಾಶಿಯವರಿಗೆ ಅನುಕೂಲ ಇದೆ ಅಂತ ಹೇಳಬೇಕು. ಏಕೆಂದರೆ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಸಂಕಷ್ಟದಿಂದ ಪಾರಾಗುವಂಥ ಯೋಗ, ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸದೃಢ ಆಗುವಂಥ ಯೋಗ, ಆರ್ಥಿಕ ಸಮಸ್ಯೆ ಪರಿಹಾರ ಆಗತಕ್ಕಂಥದ್ದು. ಅಂದರೆ ನಿಮಗೆ ಎಲ್ಲ ಪರಿಹಾರ ಆಗುತ್ತೆ, ನಿಮಗೇನು ಪ್ರಾಬ್ಲಮ್ ಇರಲ್ಲ ಅಂತಲ್ಲ, ಇರೋ ಪ್ರಾಬ್ಲಮ್ ಕೆಲವೊಂದಷ್ಟು ಸಾಲ್ವ್ ಆಗುತ್ತೆ. ಸ್ವಲ್ಪ ನಿಟ್ಟುಸಿರು ಬಿಡ್ಬೋದು, ಸ್ವಲ್ಪ ಮಟ್ಟಿಗೆ ನಮಗೆ ಅನುಕೂಲ ಆಗಿದೆ, ಈಗ ಸ್ವಲ್ಪ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು. ಹಾಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಅನುಕೂಲ ಇದೆ ಆರ್ಥಿಕವಾಗಿ ಅಂತ ಹೇಳಬೇಕು. ಇನ್ನು ವ್ಯವಹಾರವನ್ನು ನಾವು ಚಿಂತನೆಯನ್ನು ಮಾಡಿದ್ರೆ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆಗಿತ್ತು, ಆದರೆ ಈಗ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ನಿಮಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಿದ್ದರಿಂದ ಕೆಲವೊಂದಷ್ಟು ಸಮಸ್ಯೆಗಳು ನಿಮಗೆ ಪರಿಹಾರ ಆಗ್ತಾ ಇದೆ. ಮತ್ತು ಆಸ್ತಿ ವಿಚಾರದಲ್ಲಿ ಪರಿಹಾರ ಆಗುವಂಥ ಯೋಗ ಇದೆ. ಆಸ್ತಿ ತಗೊಳ್ಳೋದು, ಕೊಡೋದು, ಇಲ್ಲ ಪಿತ್ರಾಯಿತ ಆಸ್ತಿ ಅಥವಾ ತಂದೆ ತಾಯಿಯಿಂದ ಬರ್ತಕ್ಕಂಥ ಯಾವುದೋ ಒಂದು ಗಿಫ್ಟು ಅಥವಾ ಹಣಕಾಸು ಷೇರು ಯಾವುದೇ ಇದ್ರೂ ಕೂಡ ನಿಮಗೆ ಅನುಕೂಲ ಆಗುವಂಥ ಯೋಗ ಈ ಒಂದು ರಾಶಿಯವರಿಗೆ ಇರುತ್ತೆ ಅಂತ ಹೇಳಬೇಕು. ಇನ್ನು ಮನೆ ಕಟ್ಟೋದು, ಇನ್ನು ಕೆಲವೊಂದಷ್ಟು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಇರುತ್ತೆ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಮನೆ ಕಟ್ಟೋದು, ನಾಮಕರಣ ಮಾಡೋದು, ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿದೆ. ಸ್ವಲ್ಪ ಮಟ್ಟಿಗೆ ವಿವಾಹ ಪ್ರತಿಬಂಧಕ ದೋಷ, ವಿವಾಹ ನಿಧಾನ ಆಗುವಂಥ ಯೋಗ. ಮತ್ತು ವಿವಾಹ ಪ್ರತಿಬಂಧಕ ದೋಷ ಅಂತಂದರೆ ಇನ್ನು ಕೆಲವೊಂದಷ್ಟು ನಿಮಗೆ ಆಗತ್ತೆ ಅಂತ ಅನ್ಸತ್ತೆ, ಆಗಿರಲ್ಲ. ಡಿಲೇ ಮ್ಯಾರೇಜ್, ಮದುವೆ ನಿಧಾನ ಆಗುವಂಥ ಯೋಗ, ಅದು ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರುತ್ತೆ. ತಾವು ತಮ್ಮ ಜಾತಕವನ್ನು ಸ್ವಲ್ಪ ಮಟ್ಟಿಗೆ ಪರಿಶೀಲನೆ ಮಾಡ್ಕೋಬೇಕು. ಇನ್ನು ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ಮಾಡಿದ್ರೆ ಮಕ್ಕಳು ನೀವು ಅಂದ್ಕೊಂಡಷ್ಟು ಚೆನ್ನಾಗಿ ಆಗಲಿಲ್ಲ, ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆಗಿದೆ. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಇದೆ ಸ್ವಲ್ಪ ಮಟ್ಟಿಗೆ, ಆದರೂ ಕೂಡ ನೀವು ಅಂದ್ಕೊಂಡಷ್ಟು ಪ್ರಮಾಣದಲ್ಲಿ ಅವರಷ್ಟು ಅತ್ಯುತ್ತಮ ಮಾರ್ಕ್ಸನ್ನು, ಅಂಕಗಳನ್ನು ತೆಗೆದಿಲ್ಲ. ಆದರೂ ಕೂಡ ನಿಮಗೆ ಸಮಾಧಾನವಾಗಿರಬೇಕು. ಅವರು ತೀರಾ ಕಮ್ಮಿ ಅಂತ ತಗೊಂಡಿಲ್ಲ, ಪರವಾಗಿಲ್ಲ, ಅವರಿಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಮುಂದೆ ಅವರು ಚೆನ್ನಾಗಿ ಓದಿದ್ರೆ ಮಕ್ಕಳು ಒಳ್ಳೆಯ ವಿದ್ಯಾವಂತರು ಆಗ್ತಾರೆ, ಯಾವುದೇ ಸಂದೇಹ ಇಲ್ಲ. ತಮ್ಮ ಮಕ್ಕಳು ಡಿಫೆನ್ಸಲ್ಲಿ ಕೆಲಸ ಮಾಡ್ಬೋದು, ನಾಳೆ ಜಾಬ್ ಹಿಡಿಯೋರು ಯಾರಾದರೂ ಇದ್ದರೆ, ಜಾಬ್ ತೆಗೆದುಕೊಳ್ಳೋರು ಯಾರು ಇದ್ದರೆ, ವಿದ್ಯಾಭ್ಯಾಸ ಮುಗಿದವರು ಯಾರು ಇದ್ದರೆ ಡಿಫೆನ್ಸಲ್ಲಿ ಹೋಗ್ಬೋದು, ಇಲ್ಲ ರಕ್ಷಣೆಗೆ ಸಂಬಂಧಪಟ್ಟಂಥ ಒಂದು ಡಿಪಾರ್ಟ್ಮೆಂಟಲ್ಲಿ ಹೋಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಇಲ್ಲ ಡಾಕ್ಟರ್ ಆಗ್ಬೋದು. ಹೀಗೆ ವಿತ್ ಸೈನ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಉದ್ಯೋಗದಲ್ಲಿ ಈ ಕೆಲಸ ಮುಗಿದವರಿಗೆ, ಅಂದರೆ ಎಜುಕೇಷನ್ ಮುಗಿದವರಿಗೆ ಕೆಲಸ ಸಿಗುವ ಯೋಗಗಳು ಕೂಡ ಇರುತ್ತೆ. ಆದರೂ ಸ್ವಲ್ಪ ಡಿಲೇ ಆಗುತ್ತೆ, ಆದರೂ ಕೂಡ ಸಿಗತ್ತೆ ಅಂತ ನಾವು ನಿಮಗೆ ಆಶ್ವಾಸನೆಯನ್ನು ಕೊಡ್ಬೋದು. ನಿಮ್ಮ ಪ್ರಯತ್ನವೂ ಭಾಳ ಮುಖ್ಯವಾಗಿರುತ್ತೆ, ನಿಮ್ಮ ಕ್ವಾಲಿಫಿಕೇಷನ್ ಮುಖ್ಯವಾಗಿರುತ್ತದೆ, ನಿಮ್ಮ ಒಂದು ನಡೆದುಕೊಳ್ಳೋ ರೀತಿ ಸ್ವಲ್ಪ ಮುಖ್ಯವಾಗಿರ್ತವೆ. ಎಲ್ಲವನ್ನೂ ಸೇರಿದಾಗ ನಮಗೆ ಒಂದು ರೀತಿಯ ಒಂದು ಒಳ್ಳೆಯ ಫಲಗಳು ಸಿಗತ್ತೆ. ಮತ್ತು ತಮ್ಮ ಯೋಗಗಳು ಕೂಡ ತುಂಬ, ಮಕ್ಕಳ ಯೋಗಗಳು ಕೂಡ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಕೆಲವೊಂದಷ್ಟು ನಾವು ಚಿಂತನೆ ಮಾಡಬೇಕಾಗಿದೆ. ಮುಂದೆ ಹೈಯರ್ ಎಜುಕೇಷನ್ ಹೋಗೋರು ಮಕ್ಕಳು ಇರ್ತಾರೆ, ಅವರು ಹೊರದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂಥ ಯೋಗ ಕೂಡ ಇದೆ. ಇಲ್ಲೂ ಕೂಡ ವಿದ್ಯಾರ್ಜನೆಯನ್ನು ಚೆನ್ನಾಗಿ ಮಾಡ್ಬೋದು. ಇಂಜಿನಿಯರಿಂಗ್ ಓದ್ತಕ್ಕಂಥವ್ರು, CA ಮಾಡ್ತಕ್ಕಂಥವ್ರು, ಆಮೇಲೆ ಏರೋನಾಟಿಕ್ಸ್ ಓದ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಸ್ವಲ್ಪ ಸಾಫ್ಟ್ವೇರ್ ಇವಿಗೆಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಅವರು ಕೂಡ ಸ್ಟಡಿ ಮಾಡೋರಿಗೆ ಅನುಕೂಲ ಇದೆ ಅಂತ ಹೇಳಬೇಕು. ಮತ್ತು ಕೆಲವೊಂದಷ್ಟು ದೇವಸ್ಥಾನ ಕಟ್ತಕ್ಕಂಥವ್ರು, ಗುಡಿಗೋಪುರ ಕಟ್ತಕ್ಕಂಥವ್ರು, ಆಶ್ರಮ ಕಟ್ತಕ್ಕಂಥವ್ರು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ದರ್ಶನ ಮಾಡ್ತಕ್ಕಂಥವ್ರು, ಸಮುದ್ರ ಸ್ನಾನ, ತೀರ್ಥ ಸ್ನಾನ ಮಾಡೋಂಥವ್ರಿಗೆಲ್ಲ ಶುಭಯೋಗಗಳು ಇದೆ. ಈಗ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಿದೆ ಅಂತ ನಾವು ನಿಮಗೆ ಹೇಳ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗೋದು, ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ, ಆಮೇಲೆ ಜಾಯಿಂಟ್ ಪೇನ್ ಬರೋದು, ಸುಸ್ತಾಗೋದು, ಮತ್ತು ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರೋದು, ಇವೆಲ್ಲ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಬಗ್ಗೆ ಬಹಳ ಗಮನವನ್ನು ವಹಿಸಬೇಕು. ಮತ್ತು ಈಗ ಹವಾಮಾನ ಕೂಡ ಉಷ್ಣ ಇರೋದ್ರಿಂದ ತಾವು ಚೆನ್ನಾಗಿ ಆರೋಗ್ಯದ ಬಗ್ಗೆ ಗಮನ ವಹಿಸೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ದಾಂಪತ್ಯ ವಿಚಾರ ಬಂದರೆ, ದಾಂಪತ್ಯ ಸಣ್ಣ ಪುಟ್ಟ ಕಲಹ ಮನಸ್ತಾಪ ಇದೆ, ದೊಡ್ಡದಾಗಿ ಏನೂ ಇಲ್ಲ. ಅಂಥ ಸಮಸ್ಯೆ ಇದ್ದರೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳೋದು, ಕುಳಿತು ಮಾತಾಡಿ ಹಿರಿಯರ ಮುಖಾಂತರ ಮಾತಾಡಿದ್ರೆ ಸಮಸ್ಯೆಗಳು ಸರಿ ಹೋಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದೆ, ತುಂಬ ಸ್ಲೋ ಇದೆ ಉದ್ಯೋಗ.
ಸ್ವಲ್ಪ ಸ್ಲೋ ಇದೆ, ನಿಮಗೆ ಪ್ರಮೋಷನ್ ಸಿಗೋದು, ಕೆಲವು ಅಭಿವೃದ್ಧಿ ಆಗೋದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಅಡಚಣೆ ಇದೆ. ಆದರೂ ಕೂಡ ಸಿಗುತ್ತೆ, ನಿಮಗೆ ಒಳ್ಳೆಯದಾಗ್ತದೆ. ಉದ್ಯೋಗದಲ್ಲಿ ಪ್ರಗತಿ ಇದೆ, ಯಶಸ್ಸಿದೆ, ಕೀರ್ತಿ ಇದೆ, ಲಾಭ ಇದೆ, ಎಲ್ಲ ಇದೆ, ಅನುಕೂಲ ಇದೆ. ಆದರೆ ನಿಮ್ಗೆ ಈ ಸಮಯದಲ್ಲಿ ಎಲ್ಲ ರೀತಿಯ ಅನುಕೂಲ ಆಗ್ತಾ ಇಲ್ಲ. ಮುಂದಿನ ಸಮಯದಲ್ಲಿ ಅನುಕೂಲ ಆಗುತ್ತೆ. ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ. ಇನ್ನು ನಿಮ್ಮ ಹಿಂದಿನ ಪೂರ್ವಜರು ಮಾಡತಕ್ಕಂಥ ಪುಣ್ಯದ ಫಲದಿಂದ ನಿಮಗೆ ಎಂಥ ಕಷ್ಟ ನಷ್ಟ ದುಃಖ ಇದ್ದರೂ ಪರಿಹಾರ ಆಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಸಾಕು. ಮೇಷರಾಶಿಯವರಿಗೆ ಮಧ್ಯಮ ಫಲ ಅಂತ ಹೇಳ್ತೀವಿ. ಒಂದು ವೇಳೆ ನಿಮಗೆ ತೊಂದರೆ ಇದ್ದಾಗ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರ ಇರತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡಿಸಿ, ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ, ಸುಖ ಶಾಂತಿ ನಿಮಗೆ ನೆಲೆಸುತ್ತೆ. ಇನ್ನೂ ತೊಂದರೆ ಇದೆ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಶುಭವಾಗಲಿ. ಮಾಸ ಭವಿಷ್ಯ. ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲಗಳು ಪ್ರಾಪ್ತಿ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ಕಟ್ಟುವಂಥ ಯೋಗ ಇದೆ, ಮನೆ ಕಟ್ತಾ ಇದ್ದೀರಾ, ನಿಮಗೆ ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಸೈಟ್ ತೆಗೆದುಕೋಬೋದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಗಮನವಹಿಸೋದು, ಅದು ಅನುಕೂಲ ಆಗುತ್ತೆ. ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ, ಲಾಭ, ಜಯ, ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ಈ ವೃಷಭ ರಾಶಿಯವರಿಗೆ ಸಿಗುತ್ತೆ. ಕಾರಣ ಇಷ್ಟೇ, ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಶನಿಯು ಅತ್ಯುತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ಕರ್ಮದ ಫಲ ಅಂದರೆ ಪೂರ್ವಾರ್ಜಿತ ಕರ್ಮದ ಪುಣ್ಯದ ಫಲವು ಈಗ ಪ್ರಾಪ್ತಿಯಾಗ್ತಾ ಇದೆ. ಅಂದರೆ ಗುರುಬಲ ಕೂಡ ಇದೆ, ಗುರು ಕೂಡ ಪುಣ್ಯದ ಫಲವನ್ನು ಕೊಡ್ತಾನೆ. ಗುರು ದ್ವಿತೀಯ ಭಾವದಲ್ಲಿದ್ದು ಶಿವಫಲವನ್ನು ಕೊಡ್ತಾನೆ. ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲವನ್ನು ಗುರುವಿನ ಅನುಗ್ರಹದಿಂದ ಆಗುತ್ತೆ. ಧನಸ್ಥಾನ ಅಂತ ಏನು ಹೇಳ್ತೀವಿ, ವೃಷಭರಾಶಿಯವರಿಗೆ ಧನ ಅಭಿವೃದ್ಧಿ ಆಗ್ತದೆ, ಧನ ಧಾನ್ಯಾಭಿವೃದ್ಧಿ ಆಗ್ತದೆ, ಯಶಸ್ಸು ಅಭಿವೃದ್ಧಿ ಆಗ್ತದೆ, ಕೀರ್ತಿ ಲಭ್ಯ ಆಗ್ತದೆ. ಮತ್ತು ಎಲ್ಲ ರೀತಿಯ ಅನುಕೂಲಗಳು ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಗುರುವಿಂದ ಅನುಕೂಲ ಆಗ್ತದೆ. ವಾಕ್ಸ್ಥಾನದಿಂದ ಕುಟುಂಬ ಸ್ಥಾನ ಅಂದರೆ ಕುಟುಂಬ ವೃದ್ಧಿ ಆಗ್ತದೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಮನೆಯಲ್ಲಿ ದಾಂಪತ್ಯ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ದಾಂಪತ್ಯ, ಬಂಧು ಬಳಗ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರು, ಆತ್ಮೀಯರು, ಬಂಧು ಬಳಗ ಎಲ್ಲರೂ ಕೂಡ ನಿಮ್ಮ ಜೊತೆ ಒಳ್ಳೆಯ ಸೌಹಾರ್ದಯುತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥವರು ಈ ವೃಷಭ ರಾಶಿಯವರಿಗೆ ಆಗ್ತಾರೆ. ಅಲ್ಲದೆ ಗುರುವಿನ ಪೂರ್ಣ ಅನುಗ್ರಹ ಇರೋದ್ರಿಂದ ಯಾವುದೇ ದೋಷಗಳಿದ್ದರೂ ಕೂಡ ಕೋಟಿ ಪಾಪ ವಿನಿಷತಿ, ಕೋಟಿ ಪಾಪ ದೋಷಗಳು ಕೂಡ ಈ ವೃಷಭ ರಾಶಿಗೆ ಪರಿಹಾರ ಆಗುವಂಥ ಯೋಗದ ಫಲಗಳು. ಇದು ಅತ್ಯುತ್ತಮವಾಗಿರ್ತಕ್ಕಂಥ ಅಮೃತಗಳಿಗೆ, ಅಮೃತ ಸಿದ್ಧಿ ಯೋಗ, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಯೋಗ ಅಂತ ನಾವು ಈ ವೃಷಭ ರಾಶಿಯವರಿಗೆ ನಾವು ಹೇಳಬೇಕಾಗತ್ತೆ. ಏಕಾದಶಿರ್ತಕ್ಕಂಥ ಶನಿಯು ಎಲ್ಲ ರೀತಿಯ ಶಿವಫಲಗಳನ್ನು ಕೊಡ್ತಾನೆ. ಏಕೆಂದರೆ ಶನಿಯಿಂದ ಬರತಕ್ಕಂಥ ಶಿವಫಲ ಅತ್ಯುತ್ತಮ ಕರ್ಮದ ಫಲ. ಕರ್ಮದ ಫಲವು ಶಿವಫಲಗಳು ಉತ್ಪತ್ತಿಯಾಗತ್ತೆ, ಪ್ರಾರಂಭ ಆಗುತ್ತೆ. ಅಂದರೆ ಯಾವುದೇ ನಿಮಗೆ ಪೂರ್ವಾಜಿತವಾಗಿರ್ತಕ್ಕಂಥ ದೋಷ ಇದ್ದರೂ ಕೂಡ ನಿವೃತ್ತಿಯನ್ನು ಹೊಂದಿ ನಿಮಗೆ ಶಿವಫಲವನ್ನು ಭಗವಂತ ಕೊಡ್ತಾನೆ. ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲವನ್ನು ಏಕಾದಶ ಸ್ಥಾನದಲ್ಲಿರತಕ್ಕಂತಹ ಯಾವುದೇ ಪಾಪಗ್ರಹಗಳಿಗೆ, ಶುಭಗ್ರಹಗಳಿಗೆ, ಏ ಗ್ರಹ ಅರಿಷ್ಟಸ್ಥಾನಗತ ತೇಷಾಂಗ್ರಹಣ ಶಿವ ಏಕಾದಶ ಸ್ಥಾನ ಪ್ರಾಪ್ತ್ಯರ್ಥಂ. ಏಕಾದಶ ಸ್ಥಾನದಲ್ಲಿರತಕ್ಕಂಥ ಗ್ರಹಗಳು ಶಿವಫಲಕ್ಕೆ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತೀವಿ. ಹಾಗೆ ಎಲ್ಲ ರೀತಿಯ ಒಳ್ಳೆಯ ಫಲಗಳು ಶನಿಯ ಭಗವಂತನಿಂದ ತಮಗೆ ದೊರಕತ್ತೆ. ಮತ್ತು ವೃಷಭ ರಾಶಿಗೆ ಶನಿಯು ಕೂಡ ಒಳ್ಳೆಯ ಫಲವನ್ನೇ ಕೊಡ್ತಕ್ಕಂಥವನ್ನೇ ಆಗ್ತಾನೆ. ಅಂದರೆ ಧರ್ಮ ಕರ್ಮಾಧಿಪತಿ, ಧರ್ಮ ಮತ್ತು ಕರ್ಮಕ್ಕೆ ಕಾರಕನಾಗಿರ್ತಕ್ಕಂಥವನು, ಯೋಗ ಕಾರಕನಾಗಿರ್ತಕ್ಕಂಥವನು ಶನಿ ಇದಕ್ಕೆ ಆಗ್ತಾನೆ. ಹಾಗಾಗಿ ಈಗ ಗುರು ಕೂಡ ಈ ಒಂದು ರಾಶಿಗೆ ಅವನು ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಒಂದು ಲಾಭಸ್ಥಾನಾಧಿಪತಿ ಧನಸ್ಥಾನದಲ್ಲಿರೋದು, ಧನಾಧಿಪತಿ ಲಾಭಸ್ಥಾನದಲ್ಲಿರೋದು, ಶಿವಫಲ ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲ, ಅಮೃತಕ್ಕೆ ಸಮಾನವಾದಂಥ ಫಲ. ನೀವು ಯಾವುದು ಮುಟ್ಟಿದ್ರೂ ಬಂಗಾರ ಆಗುವಂಥದ್ದು, ಚಿನ್ನಕ್ಕೆ ಸಮ, ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಸಿಗತಕ್ಕಂಥ ಯೋಗ ಈ ಒಂದು ವೃಷಭ ರಾಶಿಯವರಿಗೆ. ಈ ವೃಷಭ ರಾಶಿಗೆ ಎಷ್ಟು ಚೆನ್ನಾಗಿದೆ ಅಂತ ನಾವು ಬಾಯಿನಲ್ಲಿ ಹೇಳಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿರ್ತಕ್ಕಂಥ ಶಿವಫಲಗಳು ಪ್ರಾಪ್ತಿಯಾಗಿದೆ, ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೋದರೆ, ಮಕ್ಕಳು ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಒಳ್ಳೆಯ ಒಂದು ಸ್ಥಾನಮಾನವನ್ನು ಗಳಿಸುವಂಥ ಯೋಗ ಈ ಒಂದು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಮಕ್ಕಳಿಗಿರ್ತದೆ. ಮತ್ತು ಸುಖ ಶಾಂತಿ ನೆಮ್ಮದಿ ಜೀವನದಲ್ಲಿ ದೊರಕುವಂಥ ಯೋಗವೂ ಕೂಡ ಈ ವೃಷಭ ರಾಶಿಯವರಿಗಿರುತ್ತೆ. ಅಲ್ಲದೇ ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅಂದರೆ ಸುಸ್ತು, ಆಯಾಸ ಆಗತ್ತೆ. ಈಗ ಒಂದು ಪ್ರಕೃತಿಯು ಕೂಡ ಬಹಳ ಉಷ್ಣ ಇದೆ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀರನ್ನು ಜಾಸ್ತಿ ಕುಡಿಬೇಕು, ದ್ರವ ಪದಾರ್ಥವನ್ನು ಜಾಸ್ತಿ ತಗೋಬೇಕು, ಊಟ ತಿಂಡಿ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ತಗೋಬೇಕು. ಇಲ್ಲಾಂದರೆ ಸ್ವಲ್ಪ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ವ್ಯತ್ಯಾಸ ಆಗ್ಬೋದು. ಏನಾಗ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರಿಕ್ ಆಗೋದು, ಫುಡ್ ಪಾಯ್ಸನ್ ಆಗೋದು, ಆಹಾರದಲ್ಲಿ ವ್ಯತ್ಯಾಸ ಆಗಿ ವಾಮಿಟ್ ಆಗೋದು, ಲೂಸ್ ಮೋಷನ್ ಆಗೋದು, ಈ ಥರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ತೊಂದರೆಗಳು ಆಗುವ ಸಾಧ್ಯತೆಗಳಿರೋದ್ರಿಂದ ತಾವು ಭಾಳ ಜಾಗ್ರತೆ, ಆರೋಗ್ಯದ ಬಗ್ಗೆ ಸ್ವಲ್ಪ ವಹಿಸಿದ್ರೆ ಸಾಕು. ತಾತ್ಕಾಲಿಕವಾಗಿ ಮೆಡಿಸಿನ್ ತೊಗೊಂಡ್ರೆ ಸಾಕು, ಅದು ಸರಿ ಹೋಗುತ್ತದೆ. ಇನ್ನು ತಮ್ಮ ಒಂದು ಪಿತ್ರಾಯಿತ ಆಸ್ತಿ ಇದ್ದರೆ ಅದು ಸಿಗುವಂಥ ಯೋಗ ಇದೆ, ಅದೂ ಕೂಡ ಪ್ರಯತ್ನ ಪಟ್ಟರೆ ಅದು ನಿಮಗೆ ಸಿಗುವಂಥ ಯೋಗ ಇದೆ.
ಇನ್ನು ಮನೆ ಕಟ್ಟುವಂಥ ಯೋಗ ಇದೆ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಕಾರ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಕೃಷಿ ಜಮೀನು ತೆಗೆದುಕೊಳ್ಳುವಂಥ ಯೋಗವು ಕೂಡ ತಮಗಿರುತ್ತೆ. ಅನ್ನು ದೂರ ದೇಶದಲ್ಲಿ ಹೋಗಿ ತಾವು ಕೆಲಸ ಮಾಡ್ತಕ್ಕಂಥದ್ದು, ದೂರ ದೇಶ ಪ್ರಯಾಣ ಮಾಡ್ತಕ್ಕಂಥದ್ದು, ಇನ್ನು ಹೊರ ದೇಶಕ್ಕೆ ಹೋಗಿ ಅಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು, ಮಕ್ಕಳ ಹೊರ ದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸ್ತಕ್ಕಂಥದ್ದು, ಆನಂತರದಲ್ಲಿ ತಮಗೆ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ತೀರ್ಥಯಾತ್ರೆ ಹೋಗಿ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡ್ತಕ್ಕಂಥ ಯೋಗ ಫಲ, ವಿಶೇಷವಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಯತಿಗಳ ದರ್ಶನ, ಪೀಠಾಧಿಪತಿಗಳ ದರ್ಶನ, ಕ್ಷೇತ್ರ ದರ್ಶನ ಎಲ್ಲ ಮಾಡುವಂಥ ತೀರ್ಥಯಾತ್ರಾ ಕ್ಷೇತ್ರಗಳ ದರ್ಶನ ಮಾಡುವಂಥ ಯೋಗಗಳು ತಮಗೆ ಪ್ರಾಪ್ತಿಯಾಗಿದೆ, ಆಗ್ತಾ ಇದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ಉದ್ಯೋಗದಲ್ಲಿ ಯಶಸ್ಸಿದೆ, ಪ್ರಮೋಷನ್ ಇದೆ, ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಇದೆ. ತಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಲಿ, ಕುಟುಂಬದಲ್ಲಾಗಲಿ ಎಲ್ಲ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಪೂರ್ವ ಪುಣ್ಯ ವೃದ್ಧಿ ಆಗ್ತಾ ಇದೆ. ಇನ್ನು ಅದೃಷ್ಟ ನಿಮಗೆ ಒಲಿದು ಬರ್ತಾ ಇದೆ. ಎಂಥ ಕಷ್ಟಗಳಿದ್ದರೂ ಪರಿಹಾರ ಆಗುವಂಥ ಶುಭ ಫಲಗಳು ಪ್ರಾಪ್ತಿ ಆಗ್ತಾ ಇದೆ. ಈಗಾಗಲೇ ನಿಮಗೆ ಸಾಕಷ್ಟು ಅನುಭವಕ್ಕೆ ಬಂದಿರ್ತದೆ. ಇನ್ನೂ ಹೆಚ್ಚಿನ ಅನುಭವಗಳು, ಒಳ್ಳೆಯ ಶುಭಫಲಗಳ ಅನುಭವ ನಿಮಗೆ ಬರುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಎಲ್ಲ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಒಂದು ವೃಷಭ ರಾಶಿಯವರಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ. ಮತ್ತು ಇವರು ವೃಷಭ ರಾಶಿಯವರಿಗೆ ಮಾತಿನಲ್ಲಿ ಹೇಳಿದ್ರೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಒಳ್ಳೆಯ ಶುಭಫಲಗಳಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ತಾವು ದೇವರನ್ನು ನಂಬಿ ಮಾಡಿ ತಮಗೆ ಖಂಡಿತ ಒಳ್ಳೆಯದಾಗತ್ತೆ. ಒಂದು ವೇಳೆ ಕಷ್ಟದಲ್ಲಿ ಯಾರಾದರೂ ಇದ್ದರೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಹತ್ತಿರ ಇರತಕ್ಕಂಥ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿ ಶನಿವಾಸ ಅರ್ಚನೆ ಮಾಡಿ, ವಿಷ್ಣು ಸಹಸ್ರನಾಮ ಅರ್ಚನೆ ಮಾಡಿ, ತಮಗೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಶುಭವಾಗಲಿ. ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗಿದೆ. ಎಲ್ಲ ರೀತಿಯ ಅನುಕೂಲಗಳು, ಅನಾನುಕೂಲಗಳು ಕೂಡ ಸಣ್ಣ ಪಡೆದಿದ್ದರೂ ಕೂಡ ಅನುಕೂಲಗಳು ತುಂಬ ಅನುಕೂಲಗಳಿದೆ. ಕಾರಣ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವೇದದಲ್ಲಿ ಗುರು ಇದ್ದಾನೆ. ವೇದದಲ್ಲಿ ಗುರು ಇದ್ದರೂ ಕೂಡ ಖರ್ಚು ಮಾಡುತ್ತೆ, ಕೈ ದುಡ್ಡು ನಿಲ್ಲಲ್ಲ, ಇದನ್ನು ಒಪ್ಪಿಕೊಳ್ಳತಕ್ಕಂಥದ್ದು. ವ್ಯಯಸ್ಥಾನದಲ್ಲಿರ್ತಕ್ಕಂಥ ಗುರು ಒಳ್ಳೆಯದನ್ನೇ ಮಾಡ್ತಾರೆ. ಯಾಕೆ ಸಪ್ತಮಾಧಿಪತಿ ದಶಮಾಧಿಪತಿ ಆಗಿರ್ತಕ್ಕಂಥ ವ್ಯಯದಲ್ಲಿದ್ದಾನೆ. ಸಪ್ತಮಾಧಿಪತಿ ಅಂತಂದರೆ ನಿಮಗೆಲ್ಲ ರೀತಿಯ ಸುಖ ಸೌಖ್ಯವನ್ನು ಕುಟುಂಬದಲ್ಲಿ ಕೊಡ್ತಕ್ಕಂಥದ್ದು. ಅವನು ವ್ಯಯದಲ್ಲಿದ್ದಾನೆ ಅಂದರೆ ಖರ್ಚು ಹೆಚ್ಚಾಗ್ತದೆ. ದಶಮಾಧಿಪತಿಯು ಕೂಡ ಗುರುವೇ ಆಗಿರೋದು, ಅವನು ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. ವ್ಯಯದಲ್ಲಿರ್ತಕ್ಕಂಥ ಗುರು ಏನು ಮಾಡ್ತಾನೆ ಅಂತಂದರೆ ತಮಗೆ ಖರ್ಚು ಹೆಚ್ಚು ಮಾಡಿಸ್ತಾನೆ. ಖರ್ಚು ಹೆಚ್ಚಿ ಆ ಒಳ್ಳೆ ಶುಭ ಕಾರ್ಯಗಳಿಗೆ ಖರ್ಚು ಮಾಡ್ತಾನೆ. ಮನೆ ಕಟ್ಟೋದಕ್ಕೆ, ಕಾರ್ ತಗೊಳ್ಳೋಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ, ತೀರ್ಥಯಾತ್ರಾ ಕ್ಷೇತ್ರಗಳ ದರ್ಶನ ಮಾಡೋದಕ್ಕಾಗಿ, ಹಾಗೆ ಒಳ್ಳೆಯ ಶುಭ ಫಲಗಳಿಗೆ ಖರ್ಚು ಮಾಡಿಸ್ತಾನೆ. ಹಾಗಂತಂದ್ರೆ ಆ ರೀತಿಯ ಒಳ್ಳೆಯ ಒಂದು ಫಲಗಳೇ ತಮಗೆ ದೊರಕುತ್ತೆ. ಖರ್ಚಾದರೂ ಕೂಡ ಮುಂದಿನ ಜೀವನದಲ್ಲಿ ಯಶಸ್ಸು ಸಿಗೋದಕ್ಕೆ ಅದು ಕಾರಣ ಆಗ್ತದೆ. ಹಾಗಾಗಿ ತಮಗೆ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಮತ್ತು ಈ ಗುರುವಿಂದ ನಾವು ಒಳ್ಳೆಯ ಫಲಗಳನ್ನು ನಾವು ಹೇಳ್ತೀವಿ. ಕಾರಣ ಏನಂತಂದರೆ ಗುರು ಪುಣ್ಯದ ಫಲವನ್ನು ಕೊಡ್ತಾನೆ ಅಂತ ಹೇಳ್ತೀವಿ. ಪುಣ್ಯದ ಫಲವನ್ನು ವೇದಲಿದ್ದು ಕೊಡೋದ್ರಿಂದ ಪುಣ್ಯದ ಫಲದಲ್ಲಿ ಹೆಚ್ಚಿನಾಗಿದ್ದ ಖರ್ಚು ವೆಚ್ಚಗಳು ಹೆಚ್ಚಾಗ್ತದೆ, ಆದರೆ ಶುಭ ಯೋಗಗಳು ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ನಾವು ಗುರುವಿನ ಕೊಟ್ಟಿರ್ತಕ್ಕಂಥದ್ದು, ಗುರು ನಿಮಗೆ ಮಾಡಿರ್ತಕ್ಕಂಥ ಅನುಗ್ರಹ ಸದಾಕಾಲ ಶಾಶ್ವತವಾಗಿರುತ್ತೆ. ಯಾವತ್ತೂ ಕೂಡ ಅದನ್ನು ಯಾರು ತೆಗೆದುಕೊಳ್ಳೋಕ್ಕಾಗಲ್ಲ. ಅಷ್ಟು ಶಾಶ್ವತವಾಗಿರ್ತಕ್ಕಂಥದ್ದನ್ನೇ ಗುರು ಕೊಡ್ತಾನೆ. ಗುರು ಕೊಟ್ಟ ಮೇಲೆ ಬೇರೆಯವರು ತೆಗೆದುಕೊಳ್ಳೋಕ್ಕಾಗಲ್ಲ, ಆ ಗುರುನು ಕೂಡ ತೆಗೆದುಕೊಳ್ಳಲ್ಲ. ನಿಮಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವ ರೀತಿಯಲ್ಲಿ ನಿಮಗೆ ನೆಮ್ಮದಿಯ ಬದುಕನ್ನು ಕೊಡೋದಕ್ಕೆ ಗುರು ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲವನ್ನು ಈಗ ನಿಮಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಮಿಥುನ ರಾಶಿ ಇರತಕ್ಕಂಥ ವ್ಯಕ್ತಿಗಳ ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ, ಸ್ಥಿರಾಸ್ತಿ ಮಾಡುವಂಥ ಯೋಗ, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಫ್ಲಾಟ್ ತಗೊಳ್ಳೋದು, ಮತ್ತು ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥ ಯೋಗ, ಮತ್ತು ಪಿತ್ರಾಯಿತ ಆಸ್ತಿ ನಿಮ್ಮ ಕೈಗೆ ಸಿಗುವಂಥ ಯೋಗ, ನಿಮ್ಮ ತಂದೆ ತಾತ ಮುತ್ತಾತ ತಂದೆ ತಾಯಿ ಯಾರೇ ನಿಮಗೆ ಆಸ್ತಿ ಮಾಡಿಟ್ಟಿದ್ರು ಕೂಡ ಅದು ನಿಮ್ಮ ಕೈಗೆ ಸಿಗುವಂಥ ಯೋಗ, ಅದರಲ್ಲಿ ಶೇರ್ ಬರುವಂಥ ಯೋಗ, ನಿಮ್ಮ ಪಾಲು ಬರುವಂಥ ಯೋಗ, ಹೀಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲಗಳು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೋದರೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ಮಕ್ಕಳು ಒಳ್ಳೆ ಸುಸಂಸ್ಕೃತ ಮನೆತನದಿಂದ ಬಂದಿರತಕ್ಕಂಥವ್ರು, ತಾವು ಕೂಡ ಒಳ್ಳೆಯ ಮನೆತನದಿಂದ ಬಂದಿರತಕ್ಕಂಥವ್ರು. ಹಾಗೆ ತಮ್ಮ ಮಕ್ಕಳು ಕೂಡ ಒಳ್ಳೆ ಸುಸಂಸ್ಕೃತರಾಗಿರ್ತಾರೆ, ಒಳ್ಳೆಯ ಸಂಸ್ಕಾರವಂತರಾಗಿರ್ತಾರೆ. ಹಾಗಾಗಿ ಆ ಮಕ್ಕಳು ಒಳ್ಳೆ ವಿದ್ಯಾವಂತರು, ಜ್ಞಾನವಂತರಾಗ್ತಾರೆ. ಅವರು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರ್ತಾರೆ, ಒಳ್ಳೆಯ ಜಾಬ್ ಮಾಡ್ತಾರೆ. ನಾಳೆ ಅವರು ಒಳ್ಳೆಯ ಒಂದು ಸ್ಥಾನಮಾನವನ್ನು ಕುಳಿತುಕೊಂಡದ್ದು ನೋಡಿ ನೀವು ತುಂಬ ಸಂತೋಷವನ್ನು ಪಡ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಪ್ರಯತ್ನ ಪಡಬೇಕೆ ಹೊರತು ಏನು ಚಿಂತೆ ಬೇಡ. ಅವರು ಒಳ್ಳೆ ಜ್ಞಾನವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ. ಹಾಗಾಗಿ ಅವರಿಗೆ ಪ್ರಯತ್ನ ಮುಖ್ಯ. ಯಾಕೆ ಅಂತಂದರೆ ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ದೇವರು ಕೂಡ ಅನುಗ್ರಹ ಮಾಡೋದಿಲ್ಲ. ಹಾಗಾಗಿ ನಾವು ಪ್ರಯತ್ನ ಮಾಡಿದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ. ಷಡ್ವೀರ್ ಮನುಷ್ಯಂತಾಣಂ ಸಪ್ತಮ ದೈವಚಿಂತನಂ, 6 ಪ್ರಯತ್ನವನ್ನು ನಾವು ಮಾಡಿದ್ರೆ 7ನೇದಾಗಿ ದೈವಾನುಗ್ರಹ ಅನ್ನೋದು ಪ್ರಾಪ್ತಿಯಾಗ್ತದೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದೊಡ್ಡವರು ಕಾಳಜಿ ವಹಿಸಬೇಕು, ಮಕ್ಕಳು ಪ್ರಯತ್ನ ಮಾಡಬೇಕು. ಇನ್ನು ಮನೆ ಕಟ್ಟುವಂಥ ಯೋಗ ಇದೆ. ಮನೆ ಕಟ್ಟಿದ್ದೀರಾ ಅಥವಾ ಕಟ್ತಾ ಇರ್ತೀರಾ ಅಥವಾ ಕಟ್ಟು ಯೋಗ ಇದೆ.
ಅದು ಕೂಡ ನಿಮಗೆ ಪರಿಪೂರ್ಣ ಆಗುತ್ತೆ. ವಿವಾಹ ಆಗದೆ ಇರತಕ್ಕಂಥವ್ರು ಯಾರು ಇದ್ದರೆ ವಿವಾಹ ಆಗತಕ್ಕಂಥದ್ದು, ಸಂತಾನ ಆಗದೆ ಇರೋ ಸಂತಾನ ಆಗ್ತಕ್ಕಂಥ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ದಿವ್ಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ಪೀಠಾಧಿಪತಿಗಳ ದರ್ಶನ, ದೇವರ ದರ್ಶನ, ಕ್ಷೇತ್ರಯಾತ್ರಾ ದರ್ಶನ, ಸಮುದ್ರ ಸ್ನಾನ, ನದಿ ಸ್ನಾನ ಮಾಡುವಂತಹ ಶುಭ ಫಲಗಳು ತಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಗುರುವಿನ ಪೂರ್ಣಾನುಗ್ರಹ ತಮಗೆ ಬೇಕಾಗಿದೆ. ಏಕೆ ವೇದದಲ್ಲಿ ಗುರು ಇದ್ದಾನೆ, ಹಾಗಾಗಿ ಗುರುವಿನ ಪೂರ್ಣಾನುಗ್ರಹ ಅವಶ್ಯಕತೆ ಇದೆ. ಹಾಗಾಗಿ ಗುರು ಪೂರ್ಣಾನುಗ್ರಹದಿಂದ ನಿಮಗೆ ಕುಟುಂಬದಲ್ಲಿ ಒಳ್ಳೆಯದಾಗುತ್ತದೆ. ಹಾಗಾಗಿ ಗುರುವಿನ ಆರಾಧನೆಯನ್ನ ಮಾಡಬೇಕು. ಅದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಆರಾಧನೆ ಆಗಿರುತ್ತೆ. ಮತ್ತೆ ಮುಂದಿನ ಸಮಯದಲ್ಲಿ ಗುರುವಿನ ಪೂರ್ಣಾನುಗ್ರಹ ಬರುತ್ತೆ. ಗುರುಬಲ ಬಂದಾಗ ನಾನು ಹೇಳ್ತೀನಿ, ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಇನ್ನು ಹೆಚ್ಚಿನದಾಗಿರ್ತಕ್ಕಂಥ ಯಶಸ್ಸು, ಕೀರ್ತಿ, ಲಾಭ, ಜಯ, ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ತಮಗೆ ಸಿಗತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆನಂತರದಲ್ಲಿ ನಿಮ್ಮ ಪಿತರಾಯಿತ ಆಸ್ತಿ ವಿಚಾರ ಬಂದಾಗ ಅದು ಕೂಡ ಸಿಗುವಂತ ಯೋಗ ಇದೆ ಅಂತ ಹೇಳಿ, ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ. ಮತ್ತೆ ಆರೋಗ್ಯದ ಚಿಂತನೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಜಾಯಿಂಟ್ ಪೇನ್ ಬರೋದು, ಸುಸ್ತು, ಆಯಾಸ ಆಗೋದು ಇವೆಲ್ಲ ಇರುತ್ತೆ. ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ಮಾಡಿಕೊಂಡು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ಹೆಚ್ಚಿನ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸಾಕು. ಆ ನಂತರದಲ್ಲಿ ತಮ್ಮ ದಾಂಪತ್ಯದಲ್ಲಿ ತುಂಬಾ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ದೊರಕಿಸುವಂತ ಯೋಗ ಇದೆ. ಒಂದು ವೇಳೆ ತೊಂದರೆ ಇದೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ಬಿಸ್ನೆಸ್ ಪಾರ್ಟ್ನರ್ಲಿ ಯಾರು ಇದ್ರೆ ಬಿಸ್ನೆಸ್ ಪಾರ್ಟ್ನರ್ಲು ಚೆನ್ನಾಗಿರುತ್ತೆ. ಎಲ್ಲ ಉದ್ಯೋಗದಲ್ಲಿ ಯಶಸ್ಸು ಇರುತ್ತೆ, ಕೀರ್ತಿ ಇರುತ್ತೆ. ಅಂತ ತೊಂದರೆ ಇದ್ದರೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ತಮ್ಮ ಪ್ರಮೋಷನ್ ವಿಚಾರ ಮಾಡಿದ್ರೆ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋ ಚಾನ್ಸಸ್ ಇರಲ್ಲ, ಪ್ರಮೋಷನ್ ಸಿಗೋ ಹಾಗಿಲ್ಲ. ಹಾಗಾಗಿ ನೀವು ಇರೋ ಕೆಲಸವನ್ನೇ ಹಾಗೆ ಮುಂದುವರ್ಸ್ಕೊಂಡು ಹೋಗಿ, ಅಂತ ತೊಂದರೆಗಳೇನು ನಿಮ್ಗೆ ಆಗೋದಿಲ್ಲ. ಹಾಗಂತ ನಿಮಗೆ ಪ್ರಮೋಷನ್ ಬೇಕು ಅಂದ್ರೂ ಸಿಗೋದಿಲ್ಲ. ಉದ್ಯೋಗದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ. ಸ್ವಲ್ಪ ಹಾಗೆ ಪ್ರಯತ್ನ ಮಾಡ್ತಾ ಇರಿ. ಮುಂದಿನ ಭವಿಷ್ಯದಲ್ಲಿ ನಿಮಗೆ ಪ್ರಮೋಷನ್, ಉದ್ಯೋಗ, ಯಶಸ್ಸು ಸಿಗುವಂತ ಯೋಗ ಇರುತ್ತೆ. ಕೆಲವು ಸಲ ನಮಗೆ ಸಿಕ್ಕಿದ್ರೆ ಇನ್ನೊಬ್ಬರಿಗೆ ಸಿಗಲ್ಲ, ಇನ್ನೊಬ್ರಿಗೆ ಸಿಕ್ಕಿದ್ರೆ ನಮಗೆ ಸಿಗಲ್ಲ. ನಿರಂತರವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ತುಂಬಾ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ತುಂಬಾ ಸಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಸಾಧನೆ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಜೀವನದಲ್ಲಿ ದೇವರು ಕೂಡ ತಲೆಬಾಗಲೇಬೇಕು, ಅಷ್ಟು ಪ್ರಯತ್ನವನ್ನು ಮಾಡಿದಿರಿ. ಉದ್ಯೋಗಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತ ಯತ್ರ ವರ್ತಂತೆ ತತ್ರ ದೈವ ಸಹಾಯಕ. ಹೀಗೆ ದೇವರು ಕೂಡ ಮೆಚ್ಚಿ ತಲೆಬಾಗಬೇಕು. ಅಷ್ಟು ಪ್ರಯತ್ನ, ಸಾಹಸ, ಶಕ್ತಿ, ಪರಾಕ್ರಮ ಎಲ್ಲವೂ ನಿಮ್ಮಲ್ಲಿ ಅಸಾಧಾರಣವಾಗಿದೆ. ಹಾಗಾಗಿ ಅದಕ್ಕೆ ದೇವರು ಕೂಡ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ಆ ಪ್ರಯತ್ನಕ್ಕೆ. ಹಾಗಾಗಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ತೀವಿ. ಹಾಗಂತ ನಿಮ್ಮ ಜಾತಕದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ ಇದೀವಿ. ಚೆನ್ನಾಗಿ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ನಮಗೂ ಇರುತ್ತೆ, ನಮ್ಮ ಪ್ರಯತ್ನ ಇರುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಹಾಗಂತ ನಿಮಗೆ ತುಂಬಾ ದುಡ್ಡು ಇರುತ್ತೆ ಅಂತೆಲ್ಲ ಇರೋ ದುಡ್ಡು ಖರ್ಚಾಗತ್ತೆ, ಅದು ಶುಭ ಕಾರ್ಯಕ್ಕೆ ಖರ್ಚಾಗತ್ತೆ. ಮುಂದೆ ಅದು ಒಂದು ಅಸೆಟ್ ಆಗಿರುತ್ತೆ ಅಂತ ಕೂಡ ಹೇಳ್ತಾ ಇದೀವಿ. ಹಾಗಂತೆ ಮುಂದೆ ಕೆಲವು ದಿನಗಳಲ್ಲಿ ನಿಮಗೆ ಗುರುವಿನ ಪೂರ್ಣ ಅನುಗ್ರಹ ದೊರಕತ್ತೆ. ಅದರಿಂದ ಇನ್ನೂ ಹೆಚ್ಚಿನ ಯಶಸ್ಸು, ಕೀರ್ತಿ, ಲಾಭ ದೊರಕತ್ತೆ. ಸರ್ವತೋಮುಖ ಯಶಸ್ಸು ಸಿಗುತ್ತೆ. ಒಂದು ವೇಳೆ ನಿಮಗೆ ಏನಾದ್ರು ತೊಂದರೆ, ತೊಡಕು, ಕಷ್ಟ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಹತ್ತಿರತಕ್ಕಂತಹ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ ಕಟಕ ರಾಶಿ. ಕರ್ಕಾಟಕ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರತಕ್ಕಂತಹ ಶುಭಫಲಗಳು ಪ್ರಾಪ್ತಿಯಾಗಿದೆ. ಹಾಗಾಗಿ ಏನು ಅವರಿಗೆ ಪ್ರಾಪ್ತಿಯಾಗಿದೆ ಅಂತ ಕೇಳಿದ್ರೆ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಶಿವಫಲ ಅಂತಂದ್ರೆ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಫಲಗಳು ಪ್ರಾಪ್ತಿಯಾಗತ್ತೆ. ಕಾರಣ ಏನು ಅಂತಂದ್ರೆ, ಕರ್ಕಾಟಕ ರಾಶಿ ವೇದದಲ್ಲಿ ಗುರು ಇದ್ದಾನೆ. ವೇದದಲ್ಲಿ ಗುರು ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ, ತೊಡಕು, ಮತ್ತೊಂದು ಇನ್ನೊಂದು ಬಂದೇ ಬರುತ್ತೆ. ವೇದದಲ್ಲಿ ಗುರು ಅಂತಂದ್ರೆ 12ನೇ ಭಾವದಲ್ಲಿ ಇರಲಿ, ರಾಶಿಯಲ್ಲಿ ಇರಲಿ, ಅದು ನಾವು ಅದಕ್ಕೆ ಗುರುವಿಗೆ ಪೂರ್ಣ ಬಲ ಅಂತ ನಾವು ಹೇಳೋದಿಲ್ಲ. ಆದರೂ ಕೂಡ ಕರ್ಕಾಟಕ ರಾಶಿಯ ಗುರು ಉಚ್ಚನಾಗ್ತಾನೆ. ಕರ್ಕಾಟಕ ರಾಶಿಗೆ ಉಚ್ಚನಾಗಿ ಗುರು ಒಳ್ಳೆ ಫಲವನ್ನೇ ಕೊಡ್ತಾನೆ. ಯಾಕೆ ಅಂತಂದ್ರೆ ಗುರುವರ್ ಗೌರವಂ ಗುರುಮ್ ಕಾಂಚನ ನಿಭಂ ಬುದ್ಧಿ ಭೂತಂ ತ್ರಿಲೋಕೇಶಂ. ಯಾಕೆಂದ್ರೆ ತ್ರಿಲೋಕೇಶಂ ಒಳ್ಳೆ ನೇಮ್ ಅಂಡ್ ಫೇಮ್ ಕೊಡ್ತಾನೆ. ಅದಲ್ಲದೆ ಒಳ್ಳೆಯ ಬುದ್ಧಿಯ ಚಾಕಚಕ್ಯತೆಯನ್ನ, ಚಾಣಾಕ್ಷತೆಯನ್ನ ಕೊಡ್ತಾನೆ. ಪ್ರತ್ಯುತ್ಪನ್ನಮತಿ ಅಂತ ಹೇಳ್ತಾರೆ, ಕಾಲಕ್ಕೆ ತಕ್ಕನಾಗಿ ಯೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ಗುರು ಕೊಡ್ತಾನೆ. ಮತ್ತೆಲ್ಲವೂ ರೀತಿಯ ಅನುಕೂಲಗಳು ಕೂಡ ಆಗತ್ತೆ. ಅದಲ್ಲದೇನೆ ಇನ್ನು ಹೆಚ್ಚಿನದಾಗಿ ಈ ರಾಶಿಗೆ ಗುರು ಉಚ್ಚ ಆಗ್ತಾನೆ. ಹಾಗಂತ ಉಚ್ಚ ಆಗ್ತಾನೆ ಅಂದ ಮಾತ್ರದಲ್ಲಿ ಏನೇನೋ ಅದ್ಭುತಗಳು ನಡೀತೆ ಅಂತ ಏನಲ್ಲ. ಆದರೆ ಗುರುವಿನ ಅನುಗ್ರಹ ಇರ್ತದೆ. ನಿಮಗೆ ಗುರುವಿನ ಪೂರ್ಣ ಅನುಗ್ರಹದಿಂದ ಅನುಕೂಲ ಆಗ್ತದೆ. ಗುರು ಬಲ ಇಲ್ಲದೆ ಹೋದ್ರು ಗುರು ದೃಷ್ಟಿ ತುಂಬಾ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ಗುರು ದೃಷ್ಟಿ ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ನವಮ ಸ್ಥಾನಕ್ಕೆ ಗುರು ದೃಷ್ಟಿ ಬರುತ್ತೆ. ಗುರು ದೃಷ್ಟಿ ಎಲ್ಲಿ ಇರುತ್ತೋ ಅಲ್ಲೆಲ್ಲ ಆ ಒಂದು ಭಾವದಲ್ಲಿ ಅನುಕೂಲ ಆಗ್ತದೆ. ಪಂಚಮ ಸ್ಥಾನಕ್ಕೆ ಗುರು ದೃಷ್ಟಿ ಬಿದ್ದಾಗ ಪೂರ್ವ ಪುಣ್ಯ ವೃದ್ಧಿ ಆಗ್ತದೆ, ಜ್ಞಾನ ವೃದ್ಧಿ ಆಗ್ತದೆ, ಯಶಸ್ಸು ವೃದ್ಧಿ ಆಗ್ತದೆ, ಪೂರ್ವಾರ್ಜಿತ ಕರ್ಮದ ಶೋಫಲಗಳು ಪ್ರಾಪ್ತಿಯಾಗತ್ತೆ. ಬುದ್ಧಿಸ್ಥಾನ ಚೆನ್ನಾಗಿರ್ತದೆ, ವಿದ್ಯಾಸ್ಥಾನ ಚೆನ್ನಾಗಿರುತ್ತೆ. ಹಾಗಾಗಿ ಮುಂದೆ ಬರ್ತಕ್ಕಂತಹ ಗುರುವಿನ ಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ. ಅದರ ಜೊತೆಗೆ ವೇದದಲ್ಲಿ ಗುರು ಇರುವಾಗ ನಿಮಗೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೀರಾ, ಇವಾಗಲೂ ಅನುಭವಿಸ್ತಾ ಇದ್ದೀರಾ. ಯಾಕೆಂದ್ರೆ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಆರ್ಥಿಕ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆ ಆಗುತ್ತೆ. ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಹೋದೆ, ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತದೆ. ವಿವಾಹ ಆಗುವವರಿಗೆ ವಿವಾಹದಲ್ಲಿ ಅಡಚಣೆ ಆಗ್ತದೆ, ಸಂತಾನದಲ್ಲಿ ಅಡಚಣೆ ಆಗ್ತದೆ, ಆರೋಗ್ಯದಲ್ಲಿ ಅಡಚಣೆ ಆಗ್ತದೆ, ಉದ್ಯೋಗದಲ್ಲಿ ಅಡಚಣೆ ಆಗ್ತದೆ, ಹಣಕಾಸಿನ ಅಡಚಣೆ, ಎಲ್ಲ ಸಣ್ಣ ಪುಟ್ಟ ಅಡಚಣೆಗಳು ಈ ಕರ್ಕಾಟಕ ರಾಶಿಯವರಿಗೆ ಆಗ್ತದೆ. ಆದರೂ ಕೂಡ ಅವರು ಪ್ರಯತ್ನ ಮಾಡಬೇಕು. ಅವರಿಗೆ ತುಂಬಾ ಗುರುವಿನ ಪೂರ್ಣ
ಅನುಗ್ರಹ ಬೇಕಾಗಿದೆ. ಹಾಗಾಗಿ ಅವರು ಪರಿಪೂರ್ಣವಾಗಿರ್ತಕ್ಕಂಥ ಗುರು ಅನುಗ್ರಹಕ್ಕೋಸ್ಕರವಾಗಿ ಗುರುವಿನ ಆರಾಧನೆಯನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮ ಪಾರಾಯಣೆಯನ್ನ ಪ್ರತಿದಿನ ಅವರು ಮಾಡೋದ್ರಿಂದ ಸರ್ವತೋಮುಖವಾಗಿರುವ ಯಶಸ್ಸು, ಕೀರ್ತಿ, ಲಾಭ, ಜ್ಞಾನ, ವೃದ್ಧಿ ಎಲ್ಲೂ ಕೂಡ ಅವರಿಗೆ ಅಭಿವೃದ್ಧಿ ಆಗೋದಕ್ಕೆ ಅದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಆರಾಧನೆ ಅಂತ ನಾವು ಹೇಳಬೇಕು. ಹಾಗಾಗಿ ಅದು ಕೂಡ ಅವರಿಗೆ ಒಳ್ಳೆಯದಾಗ್ತದೆ. ಹಾಗೆ ಹಣಕಾಸಿನ ವಿಚಾರ ಬಂದಾಗ ಹಣಕಾಸಿನಲ್ಲಿ ಅಡಚಣೆ ಸಣ್ಣ ಪುಟ್ಟದ್ದು ಇರ್ತದೆ, ಆದರೂ ಕೂಡ ಸರಿ ಆಗ್ತದೆ ನಿಮ್ಮ ಒಂದು ಯೋಚನೆ ಮತ್ತು ನಿಮ್ಮ ಒಂದು ಅನುಷ್ಠಾನದಿಂದ ಅಂತ ಹೇಳ್ತೀವಿ. ಇನ್ನು ಪಿತ್ರಾಯಿತ ಆಸ್ತಿ ನಿಮಗೆ ಸಿಗುವಂಥ ಯೋಗ ಇದೆ. ಅದನ್ನು ಈಗ ಕೋರ್ಟು ಕಚೇರಿಗೆ ಹೋಗೋದು ಬೇಡ, ಕುಳಿತು ಮಾತಾಡಿ ಸರಿ ಹೋಗುತ್ತೆ. ಒಂದು ವೇಳೆ ಸಿಗೋದಿದ್ದರೆ ಪ್ರಯತ್ನ ಮಾಡಿ ನೋಡಿ, ಇಲ್ಲ ಪರಿಹಾರ ಆಸ್ತಿ ತಗೋಬೇಕು, ಇಲ್ಲ ಅಂತಂದರೆ ನೀವು ಆಸ್ತಿಯನ್ನು ತೆಗೆದುಕೋಬಹುದು. ಅದೆರಡು ಆಪ್ಷನ್ಸ್ ನಿಮಗಿರುತ್ತೆ, ಪ್ರಯತ್ನ ಪಡಿ. ತಕ್ಷಣ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ಬಂದಾಗ ನಾನು ಹೇಳ್ತೀನಿ, ನೀವು ಫಾಲೋಅಪ್ ಮಾಡ್ತಾ ಇರಿ, ಅದು ಒಳ್ಳೆಯದಾಗುತ್ತೆ. ಆ ನಂತರದಲ್ಲಿ ನಿಮಗೆ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರು, ಪ್ರಜ್ಞಾವಂತರು, ಎಲ್ಲ ಆಗ್ತಾರೆ. ಆದರೆ ಅವರನ್ನು ನೀವು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ನೀವೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರೆ ವಿದ್ಯಾಭ್ಯಾಸ ಕುಂಠಿತ ಆಗ್ಬೋದು, ಬ್ರೇಕ್ ಆಗ್ಬೋದು, ನಿಲ್ಲಿಸಬಹುದು. ಹಾಗಾಗಿ ಕರ್ಕಾಟ ರಾಶಿಯವರು ಆದಷ್ಟು ಅವ್ರ ಮಕ್ಕಳು, ನಿಮ್ಮ ಮಕ್ಕಳನ್ನ, ಕರ್ಕಾಟ ರಾಶಿಯವರ ಮಕ್ಕಳನ್ನ ಬಹಳ ಜಾಗ್ರತೆಯಿಂದ ನೋಡ್ಬೇಕಾಗತ್ತೆ. ಅವ್ರು ಒಳ್ಳೆ ವಿದ್ಯಾವಂತರೆಲ್ಲ ಆಗ್ತಾರೆ, ತುಂಬಾ ಚುರುಕು ಇರ್ತಾರೆ. ಆದರೆ ನೀವು ಸ್ವಲ್ಪ ಅವರಿಗೆ ಮಾಹಿತಿಯನ್ನು ಕೊಡಬೇಕು, ಸರಿಯಾಗಿ ಅವರಿಗೆ ಶಿಕ್ಷಣದ ಜೊತೆಗೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಅವ್ರು ಒಳ್ಳೆ IAS ಮಾಡ್ಬೋದು, IPS ಮಾಡ್ಬೋದು, ಏರೋನಾಟಿಕ್ಸ್ ಮಾಡ್ಬೋದು, ಹೀಗೆ ಡಿಫೆನ್ಸ್ ಅಲ್ಲಿ ಹೋಗ್ಬೋದು, ಒಳ್ಳೆ ಸೈಂಟಿಸ್ಟ್ ಆಗ್ಬೋದು, ಒಳ್ಳೆ ದೊಡ್ಡ ಹುದ್ದೆಯಲ್ಲಿ ಇರುವಂತ ಯೋಗ ಇದೆ. ಹಾಗಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಬೇಕು. ಇವಾಗ ಗುರುವಿನ ಅನುಗ್ರಹ ಇಲ್ಲೇ ಇದ್ದ, ಗುರುಬಲ ಇಲ್ಲೇ ಇದ್ದದ್ರಿಂದ ನಿಮ್ಮ ಪ್ರಯತ್ನವೇ ಸಾಕಷ್ಟು ಮುಖ್ಯವಾಗಿರ್ಬೇಕಾಗತ್ತೆ. ದೈವಾನುಗ್ರಹ ಇದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅದರಲ್ಲಿ ಸಪೋರ್ಟ್ ಇರುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಪ್ರಯತ್ನ ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಆ ನಂತರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ತಲೆನೋವು ಬರೋದು, ಬೆನ್ನು ನೋವು ಬರೋದು, ಸೊಂಟ ನೋವು ಬರೋದು, ಸ್ಟ್ರೆಸ್ ಆಗೋದು, ನಿದ್ದೆ ಬರದೇ ಇರೋದು, ಈ ಥರದ್ದಾಗತಕ್ಕಂಥದ್ದು ಇರುತ್ತೆ. ಹೊಟ್ಟೆಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇದು ಅಡಚಣೆ ಆಗೋದು, ಮತ್ತೆ ಡೈಜೆಷನ್ ಆಗದಿರೋ ಈ ಥರದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಜಾಗ್ರತೆ ವಹಿಸಬೇಕು. ಮತ್ತು ಇದು ಹವಾಮಾನ ಕೂಡ ಉಷ್ಣ ಇದೆ. ಚೆನ್ನಾಗಿ ಆಹಾರ, ದ್ರವ ಪದಾರ್ಥಗಳನ್ನು, ಆಹಾರಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ತಗೋಬೇಕು. ಅದು ಖಂಡಿತ ಒಳ್ಳೇದಾಗತ್ತೆ ಅಂತ ನಾನು ನಿಮಗೆ ಹೇಳ್ಬೋದು. ಇನ್ನು ದಾಂಪತ್ಯ ವಿಚಾರ ಬಂದರೆ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಕಿರಿಕಿರಿ ಇರುತ್ತೆ, ಹಣಕಾಸಿನ ತೊಂದರೆ ಇದೆಲ್ಲ ಸರಿ ಮಾಡ್ಕೊಳ್ಳಿ, ಕೂತು ಮಾತಾಡಿ ಸರಿ ಹೋಗುತ್ತೆ. ಅದು ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಸರಿ ಹೋಗುತ್ತೆ. ಉದ್ಯೋಗದಲ್ಲಿ ಚಿಂತನೆ ಮಾಡಿದ್ರೆ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಡಚಣೆ ಮತ್ತೊಂದು ಇನ್ನೊಂದು ಇದೆ. ಉದ್ಯೋಗದಲ್ಲಿ ಆ ಅಡಚಣೆ ಇದ್ರೂ ಕೂಡ ಉದ್ಯೋಗ ಬಿಡೋದು ಬೇಡ, ಉದ್ಯೋಗ ಬಿಡುವಂಥ ಪರಿಸ್ಥಿತಿ ಇಲ್ಲ, ಬಿಡೋದು ಬೇಡ, ಅದು ಒಳ್ಳೇದಾಗ್ತದೆ. ಅಲ್ಲೂ ಪ್ರಯತ್ನ ಮಾಡಿ. ನಿಮಗೆ ಪ್ರಮೋಷನ್ ಪ್ರಯತ್ನ ಮಾಡಿ, ತಕ್ಷಣ ಪ್ರಮೋಷನ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಂಡು ಪ್ರಮೋಷನ್ ಕೂಡ ನಿಮಗಾಗುತ್ತೆ. ಅಲ್ಲೂ ಕೂಡ ನಿಮಗೆ ಅನುಕೂಲ ಇದೆ. ನಿಮಗೆ ಭಾಗ್ಯೋದಯ ಆಗುತ್ತೆ. ನಿಮ್ಮ ಅನಿಸಿಕೆಗಳು ಏನಿದೆ ಅವೆಲ್ಲವೂ ಕೂಡಿ ಬರುವಂಥ ಯೋಗ ಇದೆ. ಮನೆ, ಪ್ಲಾಟು, ಕಾರು ಎಲ್ಲ ತೆಗೆದುಕೊಳ್ಳುವಂಥ ಯೋಗ ಇದೆ. ಆದರೆ ಭಾಗ್ಯೋದಯ ಆಗತ್ತೆ, ಸಮಯ ತಗೋಬೇಕು. ಸ್ವಲ್ಪ ಸಮಯ ತಗೊಂಡು ಕಾಯ್ತಾ ಇರಿ, ಅದನ್ನು ಫಾಲೋಅಪ್ ಮಾಡ್ತಾ ಇರಿ. ನಿಮಗಂಥ ಸಂದರ್ಭ ಒಂದು ದಿವಸ ಅನಿರೀಕ್ಷಿತವಾಗಿ ಒಳ್ಳೆಯ ಯೋಗಗಳು ಒದಗಿ ಬರುತ್ತೆ. ನಿಮಗೆ ಅಂದ್ಕೊಂಡಿರಲ್ಲ ಅಷ್ಟು ಒಳ್ಳೆಯ ಯೋಗಗಳು ನಿಮಗೆ ಒದಗಿ ಬರುತ್ತೆ. ನೀವು ಹೀಗೆ ಆಗುತ್ತೆ ಅಂದ್ಕೊಂಡಿರೋ ಅಷ್ಟು ಒಳ್ಳೇದಾಯ್ತು. ನನಗೆ ನನ್ನ ಜೀವನದಲ್ಲಿ ಇಷ್ಟು ನಾನು ಚೆನ್ನಾಗಿರ್ತೇನೆ ಅಂದ್ಕೊಂಡಿರಲಿಲ್ಲ, ಆಗಿನ ಪರಿಸ್ಥಿತಿ ಆಗಿತ್ತು, ಈಗ ಪರಿಸ್ಥಿತಿ ಚೆನ್ನಾಗಿದ್ದೀನಿ ಅಂತ ಅನಿಸುತ್ತೆ. ಹಾಗೆ ಮನೆ, ಕಾರು, ಪ್ಲಾಟ್ ಎಲ್ಲ ತೆಗೆದುಕೊಳ್ಳೋ ಜೀವನದಲ್ಲಿ ಸುಖ ಶಾಂತಿಯನ್ನು ಅನುಭವಿಸುವಂಥ ಯೋಗ ಇದೆ. ಹಾಗಾಗಿ ಈ ಕರ್ಕಾಟ ರಾಶಿಯವ್ರಿಗೆ ಯಾರಿಗಾರು ತೊಂದರೆ, ಕಷ್ಟ, ಕಾರ್ಪಣ್ಯ ಇದ್ರೆ ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿ ಎಲ್ಲ ಕಷ್ಟ ನಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಅನುಕೂಲ ಇದೆ ಅಂತ ನಾವು ಹೇಳ್ತೇವೆ. ಯಾಕೆಂದ್ರೆ ಗುರುವಿನ ಪೂರ್ಣ ಅನುಗ್ರಹ ಇದೆ. ಗುರು ಏಕಾದಶ ಸ್ಥಾನ ಗುರು ಇರೋದ್ರಿಂದ ತಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಶುಭ ಸಂಖ್ಯೆ ಶುಭ ಸಂದೇಶಗಳಿರ್ತದೆ. ಹಾಗಾಗಿ ಮನೆಯಲ್ಲಿ ನೋಡಿ ಗೃಹ ಪ್ರವೇಶ ಮಾಡೋದು, ನಾಮಕರಣ ಮಾಡೋದು, ವಿವಾಹ ಸಂಬಂಧಪಟ್ಟಂತ ಇದು ಮಾಡೋದು, ವಿವಾಹಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡೋದು, ವಿವಾಹ ನಡೀತಕ್ಕಂಥದ್ದು, ಉಪನಯನ, ನಾಮಕರಣ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥ ಯೋಗಗಳು ಇದೆ. ಹಾಗಾಗಿ ತಮಗೆ ಎಲ್ಲ ರೀತಿಯ ಶುಭಗಳು ಪ್ರಾಪ್ತಿಯಾಗುತ್ತೆ. ವಿವಾಹ ಆಗದೇ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ರೆ ವಿವಾಹ ಆಗುವಂಥ ಯೋಗ ಇದೆ. ಆನಂತರದಲ್ಲಿ ಸಂತಾನ ಆಗದೇ ಇರತಕ್ಕಂಥವರ ಸಂತಾನ ಭಾಗ್ಯದ ಯೋಗ ಇದೆ. ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗತಕ್ಕಂಥ ಯೋಗ, ಸಮುದ್ರ ಸ್ನಾನ, ತೀರ್ಥ ಸ್ನಾನ ಮಾಡಿದೆ ದೂರದೇಶ ಪ್ರಯಾಣ ಮಾಡುವಂಥ ಶುಭ ಯೋಗಗಳು, ಶುಭ ಕಾಲಗಳು ಇದು ಅಂತ ನಾವು ನಿಮಗೆ ಹೇಳ್ಬೋದು. ಹಾಗಾಗಿ ಪೂರ್ವಾಜಿತವಾಗಿರ್ತಕ್ಕಂಥ ಪುಣ್ಯ ವೃದ್ಧಿಯಾಗಿದೆ. ಹಾಗಾಗಿ ನಿಮಗೆ ಒಳ್ಳೆಯ ಒಂದು ಪುಣ್ಯ ನಿಮಗೆ ಚೆನ್ನಾಗಿದೆ. ಪೂರ್ವಾಜಿತರು ಮಾಡಿರ್ತಕ್ಕಂಥದ್ದು, ಪೂರ್ವಜರು ಮಾಡಿರ್ತಕ್ಕಂಥ ಒಳ್ಳೆಯ ಫಲದಿಂದ ಯಶಸ್ಸು ಸಿಗುತ್ತೆ, ನಿಮಗೆ ಒಳ್ಳೆಯ ಫಲ ಅಂತ ನಾವು ಹೇಳಬೇಕು. ಈ ಸಿಂಹರಾಶಿಯವರಿಗೆ ಕೇತು ರಾಶಿಯ ಸ್ಥಿತ ಆಗಿದ್ದಾನೆ. ಹಾಗಾಗಿ ಸ್ವಲ್ಪ ಹಠ ಜಾಸ್ತಿ, ಕೋಪ ಜಾಸ್ತಿ ಇರುತ್ತೆ. ಮುಂಗೋಪದಿಂದ ಕೆಲವೊಂದಷ್ಟು ಕಳ್ಕೊಳ್ಳುವಂಥ ಯೋಗ ಇರುತ್ತೆ. ಅಂದರೆ ಕಳ್ಕೊಳ್ಳುವಂಥದ್ದು ನಷ್ಟ ಆಗ್ತಕ್ಕಂಥದ್ದು, ಧನ ನಷ್ಟ ಆಗ್ಬೋದು, ಮಾನ ನಷ್ಟ ಆಗ್ಬೋದು, ಜನ ನಷ್ಟ ಆಗ್ಬೋದು, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಲಾಸ್ ಅನುಭವಿಸುವಂಥ ಯೋಗ ಇದೆ. ತಾಳ್ಮೆ ಕಳ್ಕೋಬಾರ್ದು ಅಂತ ಹೇಳ್ತೀವಿ. ಕೇತು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಿಸ್ಗೈಡ್ ಮಾಡ್ತಾನೆ. ನಿಮಗೆ ನೋಡುವವರು, ಹೇಳುವವರು ತಪ್ಪು ದಾರಿಗೆ ಹೇಳ್ತಾರೆ, ತಪ್ಪು ಮಾಹಿತಿಯನ್ನು ಕೊಡ್ತಾರೆ, ತಪ್ಪು ಯೋಚನೆಗಳು ಬರುತ್ತೆ, ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಬರುತ್ತೆ. ಹಾಗಾಗಿ ಎಲ್ಲ ಪಾಸಿಟಿವ್ ಮಾಡ್ಕೊಳ್ಳಿ, ಯೋಚನೆ ಮಾಡಿ, ಚಿಂತನೆ ಮಾಡಿ, ಪ್ರತಿಯೊಂದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸಮಯ ತಗೊಂಡು, ಕಾಲ ಅವಕಾಶ ತೆಗೆದುಕೊಂಡು ಯೋಚನೆ ಮಾಡಿ, ಚಿಂತನೆ ಮಾಡಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲಸ ಕಾರ್ಯಗಳಲ್ಲೂ ಕೂಡ ಮುಂದುವರಿ, ಅದು ಕೂಡ ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ಚಿಂತನೆ ಮಾಡಿದ್ರೆ, ಹಣಕಾಸಿನ ಸ್ವಲ್ಪ ಅಡಿಗೆ ಅಡಚಣೆ ಇತ್ತು, ಈಗೆಲ್ಲ ಸರಿ ಹೋಗಿದೆ. ಹಣಕಾಸಿನ ಅಡಚಣೆ ಪ್ರತಿಯೊಬ್ಬರಿಗಿದೆ.
ದುಡ್ಡಿನ ಸಮಸ್ಯೆ ಜೊತೆಗೆ ಇನ್ನೂ 4 ಸಮಸ್ಯೆ ಇರುತ್ತೆ. ಆದರೂ ಕೂಡ ಹಣಕಾಸಿನ ಸಮಸ್ಯೆ ನಿಮಗೆ ಪರಿಹಾರ ಆಗ್ತಾ ಇದೆ. ತುಂಬಾ ತೊಂದರೆ ಏನಿಲ್ಲ. ಸಣ್ಣ ಪುಟ್ಟ ತೊಂದರೆಗಳಿದೆ, ಅದು ನಿಭಾಯಿಸಿಕೊಂಡು ಹೋಗುವಂತ ಯೋಗ ಇದೆ. ಪಿತಾರ್ಜಿತ ಆಸ್ತಿ ಸಿಗುವಂತ ಯೋಗ ಇದೆ, ಅದನ್ನು ತೆಗೆದುಕೊಳ್ಬಹುದು. ಆ ನಂತರದಲ್ಲಿ ಮಕ್ಕಳು ಚೆನ್ನಾಗಿ ವಿದ್ಯಾವಂತರು ಬುದ್ಧಿವಂತರಾಗ್ತಾರೆ. ಓದುವಂತ ವಿದ್ಯಾಸ್ಥಾನ ಬುದ್ಧಿಸ್ಥಾನ ಮಕ್ಕಳಿಗೆ ಚೆನ್ನಾಗಿದೆ. ಹಾಗಾಗಿ ಒಳ್ಳೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಯಾವುದೇ ರೀತಿ ಸಂದೇಹ ಇಲ್ಲ. ಮಕ್ಕಳು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇದ್ದು ಒಳ್ಳೆಯ ಒಂದು ಸಂಬಳ ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಕ್ಕಂತಹದ್ದು ಯೋಗಗಳು ಕೂಡ ಮಕ್ಕಳಿಗಿರುತ್ತೆ. ಮಕ್ಕಳು ಒಳ್ಳೆ ಸುಸಂಸ್ಕೃತ ಆಗಿದ್ದಾರೆ. ನೀವು ಒಳ್ಳೆ ಮನೆತನದವರಾಗಿದ್ದೀರಾ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಶಿಕ್ಷಣವನ್ನ ಕೊಟ್ಟಿದ್ದೀರಾ. ತಾವು ಕೂಡ ಒಳ್ಳೆ ಮನೆತನದಿಂದ ಬಂದವರು. ಹಾಗಾಗಿ ನಿಮ್ಗೆ ಒಳ್ಳೆ ಯೋಗಗಳು ಪ್ರಾಪ್ತಿಯಾಗತ್ತೆ. ನಿಮಗೆ ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ. ಗುರುಬಲ ಇದೆಯೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಒಂದು ಯೋಚನೆ ಚಿಂತನೆಗೆ ದೇವರು ನಿಮಗೆ ಎಲ್ಲಾ ರೀತಿಯ ಅನುಕೂಲವನ್ನು ಮಾಡ್ತಾನೆ. ಗುರುಬಲ ಇದೆ. ಆದರೂ ಕೂಡ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿ ಶನಿ ಇದ್ದಾನೆ. ಸ್ಥಾನ ಬದಲಾವಣೆ ಆಗುವಂತ ಯೋಗ, ಮನೆ ಬದಲಾವಣೆ, ಕೆಲಸ ಬದಲಾವಣೆ, ಉದ್ಯೋಗ ಬದಲಾವಣೆ ಮಾಡುವಂತ ಯೋಗ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಆಲ್ರೆಡಿ ಆಗಿದೆ. ಈಗ ಇನ್ನು ಕೆಲವು ಪರ್ಸೆಂಟ್ ಅಂದ್ರೆ 70% ಕೆಲವು ಜನಕ್ಕೆ ಬದಲಾವಣೆ ಆಗಿದೆ. ಇನ್ನು ಕೆಲವು ಜನಕ್ಕೆ ಬದಲಾವಣೆ ಆಗುವಂತ ಸ್ಥಿತಿಯಲ್ಲಿದೆ. ಅದು ಬದಲಾವಣೆ ಆದರೆ ಮಾಡಿ, ಆಗದೇ ಇದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕದಾಗಿರಿ. ನಿಮಗೆ ಗುರುಬಲ ಇರೋದ್ರಿಂದ ತತ್ಕ್ಷಣ ಏನಾಗದೇ ಇದ್ರು ನಿಧಾನ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು. ಅದು ಸ್ವಲ್ಪ ತಾವು ಜಾಗ್ರತೆಯಿಂದ ಇರಬೇಕು. ನಾವೇ ಜಾಸ್ತಿ ಜಾಗೃತ, ಯಾವಾಗ ನಾವು ಜಾಗೃತೆಯಿಂದ ಇರ್ತೀವಿ ಅಷ್ಟು ನಮಗೆ ಭಯ ಕಡಿಮೆ ಆಗುತ್ತದೆ. ಅಂದ್ರೆ ತೊಂದರೆಗಳು ಕಡಿಮೆ ಆಗ್ತದೆ, ತೊಂದರೆಗಳು ದೂರ ಇರ್ತದೆ, ನಮಗೆ ಯೋಚನೆ ಮಾಡೋಕ್ಕೆ ಅವಕಾಶ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ದಾಂಪತ್ಯ ಸ್ವಲ್ಪ ಕಲಹ ಮನಸ್ತಾಪ ಅಸಮಾಧಾನ ಇದ್ರೆ ತಾವು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಕೂತು ಮಾತಾಡಿ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಯಾಕೆಂದ್ರೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ ಸ್ಥಾನ ಬದಲಾವಣೆ, ಮನೆ ಬದಲಾವಣೆ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ, ತುಂಬಾ ತಲೆನೋವು ಬರೋದು, ನರಗಳ ವೀಕ್ನೆಸ್, ಸುಸ್ತು, ಕತ್ತು ನೋವು ಬರೋದು, ಶೋಲ್ಡರ್ ನೋವು ಬರೋದು, ಬೆನ್ನು ನೋವು ಬರೋದು, ಈ ತರ ಎಲ್ಲ ಆಗ್ತದೆ. ತಾತ್ಕಾಲಿಕವಾಗಿ ಬರುತ್ತೆ, ತಾನಾಗಿ ಹೋಗುತ್ತೆ, ತಾನಾಗಿ ಬರುತ್ತೆ. ಸುಸ್ತು ಆಯಾಸಗಳಾಗ್ತದೆ, ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ತದೆ. ಎಲ್ಲವನ್ನು ಕೂಡ ತಾವು ತಾತ್ಕಾಲಿಕ ಔಷಧಿಯೋಪಚಾರಗಳನ್ನು ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ಕಷ್ಟ ಇದೆ ಅಂತ ಅಂದ್ಕೋಬೇಡಿ, ಇದು ಒಂದು ನಿಮಗೆ ಸಲಹೆ ಅಂತ ಅಂದ್ಕೊಳ್ಳಿ. ಇದು ಕಷ್ಟ ಅಂತಲ್ಲ, ಇದೊಂದು ಸಲಹೆ. ನೀವು ಮುಂಜಾಗ್ರತೆ ವಹಿಸ್ಕೊಳ್ಳೋದಕ್ಕೆ ಇದೊಂದು ಮಾಹಿತಿ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಗುರುಗಳು ತೊಂದರೆ ಇದೆ ಅಂತಾರಲ್ಲ, ಅಂತಲ್ಲ, ತೊಂದರೆ ಇಲ್ಲ, ನಿಮಗೆ ತೊಂದರೆ ಬರಬಾರದು ಅಂತ ನಿಮಗೆ ಮಾಹಿತಿಯನ್ನ ನಿಮಗೆ ಪ್ರಿಡಿಕ್ಷನ್ ಕೊಡ್ತಾ ಇದ್ವಿ. ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಇದೆ, ಪ್ರಮೋಷನ್ ಸಿಗುವಂತ ಯೋಗ ಇದೆ, ಪ್ರಮೋಷನ್ ಸಿಗತ್ತೆ. ಇನ್ನು ಅನಾನುಕೂಲವಾಗಿರ್ತಕ್ಕಂಥದ್ದು ಏನೋ ಸಮಸ್ಯೆ ಇದ್ರೆ ಅದು ಕೂತು ಮಾತಾಡಿದ್ರೆ ಸರಿ ಹೋಗುತ್ತೆ. ಇನ್ನು ಕೆಲವು ಬರಬೇಕಾದ ದುಡ್ಡು ಕಾಸು ಬರುತ್ತೆ, ಇನ್ನು ಕೆಲವು ಬರಬೇಕಾದ್ದು ಬರುತ್ತೆ, ಮತ್ತೆ ಕೊಡಬೇಕಾದ್ದು ಕೊಡ್ತೀರಾ. ಸಾಲದಿಂದ ಮುಕ್ತಿ ಹೊಂದಬಹುದು. ಸಾಲ ಇರುತ್ತೆ, ಇದ್ರೂ ಕೂಡ ನಮಗೆ ಅಂತ ದೊಡ್ಡ ಸಮಸ್ಯೆಗಳು ಬರತಕ್ಕಂಥದ್ದು ಏನು ಕಾಣಿಸೋದಿಲ್ಲ. ಆಗ ಅತ್ಯಂತವಾಗಿರ್ತಕ್ಕಂಥ ಶಿವಫಲ ಈ ಸಿಂಹರಾಶಿಯವರಿಗಿದೆ. ಆದರೆ ದಾಂಪತ್ಯದಲ್ಲಿ ಕಲಹ, ಸ್ನೇಹಿತರೊಂದಿಗೆ ಬಂಧು ವಿರೋಧ, ಆ ಥರದ್ದು ಸಣ್ಣ ಪುಟ್ಟ ವಿರೋಧಗಳು, ಶತ್ರುಗಳು ಜಾಸ್ತಿ ಇರ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇದ್ದು ಸರಿಯಾಗಿ ಅವರನ್ನ ಮಾತಾಡಿ ಸರಿಪಡಿಸಿಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆಂದರೆ ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ ನಿಮಗೆ ಸಾಕಷ್ಟು ನಿಮಗೆ ತೊಂದರೆ ಕೊಡೋಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಗುರುವಿನ ಪೂರ್ಣ ಗಂಧ ಎಲ್ಲ ಕಂಟ್ರೋಲ್ ಇರುತ್ತೆ. ಗುರುಬಲ ಹೋದ ತಕ್ಷಣ ಎಲ್ಲ ಎಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಬಹಳ ಜಾಗ್ರತೆ ವಹಿಸಬೇಕು. ಯಾವಾಗಲೂ ಹೀಗೆ ಇರುತ್ತೆ ಅಂದ್ಕೋಬಾರ್ದು. ತೊಂದರೆಗಳು ಅಕಸ್ಮಾತ್ ಆಗಿ ಬರುವ ಸಾಧ್ಯತೆ ಇರುತ್ತೆ. ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತೆ ಒಂದು ವೇಳೆ ನಿಮಗೆ ತೊಂದರೆ ತೊಡಗು ಕಷ್ಟ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಒಂದು ಬಿಲ್ವಾರ್ಚನೆಯನ್ನು ಮಾಡಿ ಎಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶುಭಗಳು ಪ್ರಾಪ್ತಿಯಾಗುತ್ತೆ. ಕಾರಣ ದಶಮಸ್ಥಾನದಲ್ಲಿರ್ತಕ್ಕಂಥ ಗುರು ಧನಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಹಾಗಾಗಿ ಕೆಲಸದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಯಶಸ್ಸು ಸಿಗತಕ್ಕಂಥ, ಹಣಕಾಸಿನ ತೊಂದರೆ ಪರಿಹಾರ ಆಗುವಂಥ ಯೋಗ ಇದೆ. ಯಾಕೆ ಹಣಕಾಸಿನ ತೊಂದರೆಗಳು ಪರಿಹಾರ ಆಯಿತು ಅಂದರೆ ಸುಮಾರು 90% ಸಮಸ್ಯೆ ಪರಿಹಾರ ಆದಂಗೆ. ಹಾಗಾಗಿ ಸರ್ವೇ ಗುಣ ಕಾಂಚಮನಾಶ್ರಯಂತಿ, ಎಲ್ಲ ಗುಣಗಳು ದುಡ್ಡನ್ನು ಆಶ್ರಯಿಸ್ತದೆ ಅಂತ ಹೇಳ್ತೀವಿ. ಹಾಗೆ ಹೀಗೆ ಲೋಕಾಭಿ ಮಾತಾಡ್ತಕ್ಕಂಥದ್ದು. ಹಾಗೆ ನಮ್ಮ ಹಣಕಾಸಿನ ತೊಂದರೆಯಿಂದ ಎಷ್ಟೋ ಸಾಲಗಳು ನಮಗೆ ಪರಿಹಾರ ಆಗ್ತದೆ, ಎಷ್ಟೋ ವ್ಯವಸ್ಥೆಗಳನ್ನು ನಾವು ಮಾಡ್ಕೋಬೋದು ಅನ್ನುವಂಥದ್ದು ಕೆಲವೊಂದು ಮನಸ್ಸಲ್ಲಿರ್ತದೆ. ಹಾಗಾಗಿ ನಾವು ಹೀಗೆ ಹೇಳುವಾಗ ಹಣಕಾಸಿನ ಚಿಂತನೆಯನ್ನು ಫಸ್ಟ್ ಮಾಡಬೇಕು. ಯಾಕೆಂದರೆ ಹಣಕಾಸು ಚಿಂತನೆ ನಮಗೆ ಮಾನಸಿಕವಾಗಿಯೂ ಕೆಲವೊಂದಷ್ಟು ಅನುಕೂಲವನ್ನು ಮಾಡುತ್ತೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತದೆ. ಯಾಕೆಂದರೆ ಹಣಕಾಸಿನ ಸಾಲದ ಬಾಧೆ ಅದು ಇದ್ದಾಗ ತುಂಬ ಟೆನ್ಷನ್ನು ಸ್ಟ್ರೆಸ್ ಆಗ್ತದೆ. ಹಾಗಲ್ಲ, ಈ ಒಂದು ಕನ್ಯಾ ರಾಶಿಯವರಿಗೆ ಹಣಕಾಸಿನ ಅನುಕೂಲ ಆಗ್ತದೆ. ಹಾಗಂತ ಮಾನಸಿಕ ಒತ್ತಡ ಇಲ್ಲ ಅಂತಲ್ಲ, ಮಾನಸಿಕ ಒತ್ತಡ ಬೇಕಾದಷ್ಟಿದೆ. 12ನೇ ಭಾವದಲ್ಲಿರ್ತಕ್ಕಂತಹ ಕೇತು, 6ರಲ್ಲಿರ್ತಕ್ಕಂಥ ರಾಹು, 7ರಲ್ಲಿರ್ತಕ್ಕಂಥ ಶನಿ ಬೇಕಾದಷ್ಟು ಒತ್ತಡವನ್ನು, ಮಾನಸಿಕ ಒತ್ತಡವನ್ನು ಕೊಡ್ತಾರೆ. ಆದರೆ ತಡೆದುಕೊಳ್ಳೋದಕ್ಕೆ ಧೈರ್ಯ ಇರಬೇಕು. ಹಾಗಾಗಿ ಗುರು ಏನು ಮಾಡ್ತಾನೆ, ಗುರು ದಶಮದಲ್ಲಿ ಇದ್ದು ಧನಸ್ಥಾನವನ್ನು ನೋಡಿದ್ರೆ ಆರ್ಥಿಕವಾಗಿ ಸಂಕಷ್ಟದಿಂದ ಪಾರಾಗಬಹುದು. ಹಾಗಾಗಿ ಆರ್ಥಿಕ ಸಂಕಷ್ಟದಿಂದ ಹೋಗಿದ್ದೀವಿ ಅಂತಂದರೆ ಈ ಕನ್ಯಾ ರಾಶಿಯವರಿರ್ತಕ್ಕಂಥ 90% ಸಮಸ್ಯೆ ಪರಿಹಾರ ಆಗ್ತದೆ. ಕನ್ಯಾ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಆರ್ಥಿಕ ಸಂಕಷ್ಟ ಪರಿಹಾರ ಆಗಬೇಕು, ಅವರಿಗೆ ತುಂಬ ಅನುಕೂಲ ಆಗಬೇಕು. ಯಾಕೆಂದರೆ 6ರಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ನಷ್ಟ ಮಾಡ್ತಾನೆ, ಆದರೂ ಕೂಡ ತಾವು ಸೆಟ್ ಮಾಡಿರ್ತೀರಿ ಅಂತ ಹೇಳಬೇಕು. ಕನ್ಯಾ ರಾಶಿಯವರಿಗೆ ಹಣಕಾಸಿನ ತೊಂದರೆ ಪರಿಹಾರ ಆಗೋದು, ಕೊಡೋದು, ತೆಗೆದುಕೊಳ್ಳೋ ವ್ಯವಹಾರ ಸರಿ ಹೋಗುತ್ತದೆ. ಪಿತ್ರಾಯಿತ ಆಸ್ತಿ ಸಿಗುವಂಥ ಯೋಗ ಇದೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಿಕ್ಕಿದ್ರೆ ಅದು ಕೂಡ ನಿಮಗೆ ಅನುಕೂಲ ಆಗ್ಬೋದು. ಸಿಗುವಂಥ ಯೋಗ ಇದೆ, ಸಿಗತ್ತೆ ಅಂತಲ್ಲ, ಇದ್ದರೆ ಸಿಗಬಹುದು ಅಂತ ನಾವು ಹೇಳ್ಬೋದು. ಒಂದು ಎರಡನೇದಾಗಿ ಇವಾಗಲೇ ಸಿಗತ್ತೆ ಅಂತಲ್ಲ, ಅದನ್ನು ಫಾಲೋ ಅಪ್ ಮಾಡಿಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿ ಇರ್ತದೆ.
ಅದಲ್ಲದೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಕ್ಕಳು ವಿದ್ಯಾರ್ಜನೆಯನ್ನು ಮಾಡ್ತಾರೆ, ಒಳ್ಳೆಯ ವಿದ್ಯಾವಂತರಾಗ್ತಾರೆ, ಅವರು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾರೆ. ನಿಮ್ಮ ಮಕ್ಕಳು CA ಮಾಡ್ಬೋದು, CS ಮಾಡ್ಬೋದು, ಇಲ್ಲ ಅವರು ವಕೀಲರಾಗ್ಬೋದು, ಇಲ್ಲ ವೈದ್ಯರಾಗ್ಬೋದು, ಇಂಜಿನಿಯರು, ಸಾಫ್ಟ್ವೇರ್, ಹೀಗೆ ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರತಕ್ಕಂಥ ಇವುಗಳು ಈ ಕನ್ಯಾ ರಾಶಿಯವರು ಇರ್ತದೆ. ಸಾಮಾನ್ಯವಾಗಿ ಈ ಕನ್ಯಾ ರಾಶಿಯವರ ಮಕ್ಕಳು ಸುಮಾರು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಇರ್ಬೋದು. ಈಗ ಒಳ್ಳೆಯ ಆಡಳಿತ ಒಂದು ಒಂದು ಕಂಪನಿಯಲ್ಲಿ ಅಥವಾ ಒಂದು ಫ್ಯಾಕ್ಟ್ರಿನೋ ಕಂಪನಿನೋ ಅಥವಾ ಯಾವುದೋ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥ ಯೋಗ ಅವ್ರ ಮಕ್ಕಳಿಗಿದೆ. ಹಾಗಾಗಿ ಅವ್ರ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಓದಿದ್ದು ಅವರು ಒಳ್ಳೆಯ ಹುದ್ದೆಯಲ್ಲಿರ್ತಾರೆ, ಇಲ್ಲಾಂದರೆ ಚೆನ್ನಾಗಿ ಓದ್ತಾರೆ ಅಂತ ಹೇಳಬೇಕು. ಇನ್ನು ಆರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಇದೆ. ಆರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ. ಇನ್ನು ಬೆನ್ನು, ಕತ್ತು, ತಲೆನೋವು ಈ ಥರ ಸಂಬಂಧಪಟ್ಟ ಸಮಸ್ಯೆ ಇದೆ, ಅದು ಸರಿ ಹೋಗ್ತದೆ. ನರಗಳಿಗೆ ಸಂಬಂಧಪಟ್ಟಂಥದ್ದು ಅದು ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ಳೋದು ಭಾಳ ಮುಖ್ಯವಾಗಿರುತ್ತೆ. ಇನ್ನು 6ರಲ್ಲಿ ರಾಹು ಇದ್ದಾನೆ. 6ರಲ್ಲಿರ್ತಕ್ಕಂಥ ರಾಹು ತಮಗೆ ಸ್ವಲ್ಪ ಮಟ್ಟಿಗೆ ಮಾಯಾಗ್ರಹ, ಮಾನಸಿಕವಾಗೆಲ್ಲ ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅಂದರೆ ನಿಮಗೆ ಋಣಾತ್ಮಕವಾಗಿರ್ತಕ್ಕಂಥ ಯೋಚನೆಗಳು ಜಾಸ್ತಿ ಬರುತ್ತೆ. ಹಾಗಾದರೆ ಏನು ಮಾಡೋದು, ಹೀಗಾದರೆ ಏನು ಮಾಡೋದು, ಹೀಗಾಗತ್ತಾ ಹಾಗಾಗತ್ತಾ ಯಾವ ಥರ ಆಗ್ಬೋದು ಅಂತೇಳಿ ಎಲ್ಲ ಋಣಾತ್ಮಕ ಯೋಚನೆಗಳು ಬರುತ್ತೆ. ಅವನ್ನೆಲ್ಲ ಸ್ವಲ್ಪ ನೀವು ಪಾಸಿಟಿವ್ ಆಗಿ ಅಂದರೆ ಧನಾತ್ಮಕವಾಗಿ ತೆಗೆದುಕೊಳ್ಳಿ, ಅದು ಅನುಕೂಲ ಆಗುತ್ತೆ. ಸಪ್ತಮದಲ್ಲಿರ್ತಕ್ಕಂಥ ಶನಿ ಸ್ವಲ್ಪ ಮಟ್ಟಿಗೆ ಶನಿ ದಿಗ್ಬಲ, ಯಾಕೆಂದರೆ ಆ ರಾಶಿ 7ರಲ್ಲಿ ದಿಗ್ಬಲ ಅಂತ ಹೇಳ್ತೀವಿ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸ, ಮನಸ್ತಾಪ, ಅಸಮಾಧಾನ ಉಂಟು ಮಾಡ್ತಾನೆ. ಇನ್ನು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರೆ ಅಲ್ಲಿ ಸ್ವಲ್ಪ ಲಾಸು ನಷ್ಟ ಆಗುವಂಥ ಸಾಧ್ಯತೆ ಇದೆ. ಅಲ್ಲೂ ಸ್ವಲ್ಪ ಅವ್ರು ಗಮನಿಸ್ಕೊಂಡು ಹೋಗೋದು ತುಂಬ ಮುಖ್ಯವಾಗಿರುತ್ತೆ. ಇನ್ನು ತಮ್ಮ ಒಂದು ಆರೋಗ್ಯದ ವಿಚಾರ ಆಯಿತು, ತಮ್ಮ ಆಯುಷ್ಯ ಸ್ಥಾನ ಚೆನ್ನಾಗಿದೆ, ತಮಗೆ ಸೌಭಾಗ್ಯ ಯೋಗ ಇದೆ. ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲರೂ ಕೂಡ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ನಿಮ್ಮ ಮನೇಲಿ ಇರುತ್ತೆ. ಆದರೆ ಹಣಕಾಸು ಕೂಡ ಸ್ವಲ್ಪ ತೊಂದರೆ ಇತ್ತು, ಇವಾಗ ಸರಿ ಆಗ್ತಾ ಬರ್ತಾ ಇದೆ ಅಂತ ನಾವು ನಿಮಗೆ ಅನುಕೂಲ ಮಾಡ್ಬೋದು. ಇನ್ನು ಗುರುಬಲ ಬಂದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಗುರುಬಲ ಬರುತ್ತೆ, ಕೆಲವೇ ತಿಂಗಳಲ್ಲಿ ಬರುತ್ತೆ. ನಿಮಗೆ ಬಂದಾಗ ಹೇಳ್ತೀನಿ, ಗುರುಬಲ ಬಂದಮೇಲೆ ಎಲ್ಲ ರೀತಿಯ ಸೌಖ್ಯ, ಶಾಂತಿ, ಸುಖ ನಿಮ್ಮ ಮನೆಯಲ್ಲಿ, ಮನಸ್ಸಲ್ಲಿ, ಕುಟುಂಬದಲ್ಲಿ ಎಲ್ಲ ದೊರಕುತ್ತೆ. ಇನ್ನು ಪ್ರಮೋಷನ್ ಚಿಂತನೆ ಮಾಡಿದೆ, ಪ್ರಮೋಷನ್ ಈಗಿಂದೀಗ ಸಿಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಪ್ರಮೋಷನ್ ಸಿಗುತ್ತೆ. ಉದ್ಯೋಗದಲ್ಲಿ ನಿಮಗೇನೋ ಒಂದು ಹೆಚ್ಚಿನ ಅನುಕೂಲ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ, ಅದು ಕೂಡ ಆಗುತ್ತೆ. ಕಾಲ ಅವಕಾಶ ನಿಮಗೆ ಅದು ಅನುಕೂಲ ಬಂದಾಗ ಆಗುತ್ತೆ, ನಾನು ಹೇಳ್ತೀನಿ. ಮತ್ತು ಇನ್ನು ಏನೇನೋ ಯೋಚನೆ ಇಟ್ಕೊಂಡಿರ್ತೀರ, ನೀವೇನೋ ಮಾಡಬೇಕು, ಮನೆ ತೊಗೋಬೇಕು, ಕಾರು ಪ್ಲಾಟ್ ಏನೋ ತೊಗೋಬೇಕು ಅಂತ ಚಿಂತನೆ ಮಾಡ್ತಾ ಇರ್ತೀರ, ಅದೆಲ್ಲವೂ ಕೂಡ ಈಗ ತತ್ಕ್ಷಣದಲ್ಲಿ ಆಗೋದಿಲ್ಲ, ಸ್ವಲ್ಪ ಸಮಯ ಕಾಲ ಅವಕಾಶ ತೆಗೆದು ಆಗುತ್ತೆ. ಎಲ್ಲದಕ್ಕೂ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಗುರುಬಲ ಬರಬೇಕು. ಗುರುಬಲ ಬಂದ ಮೇಲೆ ನಿಮಗೆ ಅನುಕೂಲ ಆಗುತ್ತೆ. ಇವಾಗ ಅದೇ ತಗೊಂತಾರೆ ಸ್ವಲ್ಪ ಪ್ರತಿಬಂಧಕ ದೋಷ, ಇವಾಗ ಸ್ವಲ್ಪ ಡಿಲೇ ಆಗ್ಬೋದು. ನಿಮಗೆಲ್ಲ ಮನೆ ಕಾರು ಫ್ಲಾಟು ತೊಗೋಬೇಕು, ಅದು ಸ್ವಲ್ಪ ಡಿಲೇ ಆಗ್ಬೋದು. ಆರ್ಥಿಕ ಸಂಕಷ್ಟದ ಪಾರಾಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗೆ ಸಾಕಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಅದು ಯಾವುದೋ ಅಂಥ ದೊಡ್ಡ ಸಮಸ್ಯೆ ಏನೂ ಅಲ್ಲ, ಚಿಕ್ಕ ಚಿಕ್ಕ ಸಮಸ್ಯೆ ಅಡ್ಡ ಬರ್ತಾ ಇದೆ, ಎಲ್ಲ ಸರಿ ಹೋಗುತ್ತೆ ಗುರುವಿನ ಅನುಕೂಲ ಬಂದಾಗ, ಗುರುಬಲ ಬಂದಾಗ. ಗುರುಬಲಕ್ಕೋಸ್ಕರ ಕಾಯ್ತಾ ಇರಿ, ಗುರುಬಲ ಬಂದ ನಾನು ಹೇಳ್ತೀನಿ, ತಾವೆಲ್ಲ ರೀತಿಯ ಅನುಕೂಲ ಆಗುತ್ತೆ. ನಿಮಗೆ ಈಗ ಸದ್ಯಕ್ಕೆ ನಿಮ್ಮ ಜಾತ ತೊಂದರೆ ಇದೆ ಅಂತಲ್ಲ, ನಿಮಗೆ ಸ್ವಲ್ಪ ಮಧ್ಯಮ ಫಲ ಎಲ್ಲದೂ ಆಗ್ತಾ ಇದೆ, ಎಲ್ಲ ಅರ್ಧಂಬರ್ಧ ಆಗುತ್ತೆ. ಒಂದೆಲ್ಲ ಮಾಡ್ತೀವಿ, ಒಂದು 80% ಆಗ್ತಾ ಇದೆ, 70% ಆಗುತ್ತೆ, ಎಲ್ಲ ಪರಿಪೂರ್ಣವಾಗಿ ಆಗೋದಿಲ್ಲ. ಕಾರಣ ನೀವು 10 ಕೆಲಸ ಇದೆ ಅಂತ ಇಟ್ಕೊಳ್ಳಿ, 10 ಕೆಲಸದಲ್ಲಿ ಒಂದು 6 ಕೆಲಸ ಆಗುತ್ತೆ, ಇಲ್ಲ 5 ಕೆಲಸ ಆಗುತ್ತೆ, ಅಥವಾ 7 ಕೆಲಸದವರೆಗೂ ಆಗ್ತದೆ, ಆಮೇಲೆ 3 ಕೆಲಸ ಆಗೋದೇ ಇಲ್ಲ. ಅದಕ್ಕೆ ನೀವು ಕಾಲ ತೊಗೋಬೇಕು, ಟೈಮ್ ತೊಗೋಬೇಕು. ಹಾಗೆ ಒಂದು ಕೆಲಸ ಇವತ್ತಾಗುತ್ತೆ, ಇನ್ನು 2 ಕೆಲಸ ನಾಳೆ ಆಗುತ್ತೆ, ಮತ್ತೊಂದು ಕೆಲಸ ನಾಡಿದ್ದು ಆಗುತ್ತೆ, ಮತ್ತೆ 2-3 ಕೆಲಸ ಆಗೋದೇ ಇಲ್ಲ, ಅದು 1 ತಿಂಗಳ ಟೈಮ್ ತೊಗೊಳುತ್ತೆ. ಹೀಗೆ ನಿಮಗೆ ಅಡಚಣೆ ಆಗ್ತಾಯಿದೆ. ಇಂಥ ಅಡಚಣೆಗಳಿಗೆ ಸ್ವಲ್ಪ ತಾಳ್ಮೆ ತೊಗೊಳ್ಳಿ, ದೇವರ ಅನುಗ್ರಹ ನಿಮಗೆ ಅಲ್ಲಿ ಬರುತ್ತೆ, ಎಲ್ಲ ರೀತಿಯ ಸುಖ ಶಾಂತಿ ಸಿಗುತ್ತೆ. ಸ್ವಲ್ಪ ಕಾಯಬೇಕು, ನಿಮಗೆ ತಾಳ್ಮೆ ಇದ್ದರೆ ಎಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ತೊಂದರೆಯಲ್ಲಿ ತಾಪತ್ರಲ್ಲಿದ್ದರೆ ಹತ್ತಿರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡಿ, ಎಲ್ಲ ಕಷ್ಟ ನಷ್ಟಪಟ್ಟು ದುಃಖಗಳು ಪರಿಹಾರ ಆಗುತ್ತೆ. ಒಂದು ವೇಳೆ ನಿಮಗೆ ಇನ್ನೂ ಕಷ್ಟ ಹೆಚ್ಚಿಗೆ ಇದ್ದರೆ ನೀವು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಶುಭವಾಗಲಿ. ಈ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗಿದೆ. ಗುರುವಿನ ಪೂರ್ಣ ಅನುಗ್ರಹ ಇದೆ. ಭಾಗ್ಯದಲ್ಲಿ ಗುರು ಇದ್ದಾನೆ, ಭಾಗ್ಯೋದಯ ಆಗುತ್ತೆ. ಹಾಗಾಗಿ ತುಲಾರಾಶಿ ಇರ್ತಕ್ಕಂಥ ಹಣಕಾಸಿನ ತೊಂದರೆಯಿಂದ ಪರಿಹಾರ ಆಗುವಂಥದ್ದು, ಹಣಕಾಸಿನ ಸಂಕಷ್ಟದಿಂದ ಪರಿಹಾರ ಆಗ್ತಕ್ಕಂಥದ್ದು, ಹಣಕಾಸಿನ ಮೂಲ ವೃದ್ಧಿ ಆಗತಕ್ಕಂಥದ್ದು, ಅಂದರೆ ದುಡ್ಡಿನ ದಾರಿ ಸುಗಮವಾಗಿರ್ತಕ್ಕಂಥದ್ದು. ಹಣಕಾಸಿನ ಚಿಂತನೆ ನಿಮಗೆ ತುಂಬ ಇತ್ತು, ನಮಗೆ ಸಾಲ ಇದೆ, ಸೋಲ ಇದೆ, ಇದನ್ನು ಹೇಗೆ ತೀರಿಸ್ಕೊಳ್ಳೋದು, ಹಣಕಾಸಿನ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತೇಳಿ ಎಲ್ಲ ನಿಮಗೆ ಈಗ ಒಂದು ವರ್ಷ ಈ ಕಡೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತಾ ಇದೆ, ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ದುಡ್ಡಿನ ತೊಂದರೆಯಿಂದ ನಿಮ್ಮ ಹೊರಗಡೆ ಬರೋಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು, ಸರಿ ಹೋಗುತ್ತೆ. ಕೊಡಬೇಕಾದವರಿಗೆ ಸಾಲ ಕೊಡ್ತಕ್ಕಂಥದ್ದು, ಬರಬೇಕಾದ್ದು ಎಲ್ಲ ಸರಿ ಮಾಡೋಕ್ಕೆ, ಹಣಕಾಸಿನ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಒಳ್ಳೆಯ ಅನುಕೂಲ ಇದು ಅಂತ ಹೇಳಬೇಕು. ಅದು ಅನುಕೂಲ ಆಗ್ತಾ ಇದೆ, ಆಗಿದೆ. ಸ್ವಲ್ಪ ಮಟ್ಟಿಗೆ ಒಂದು 65-70% ನಿಮಗೆ ಅನುಕೂಲ ಆಗಿದೆ.
ಆ ನಂತರದಲ್ಲಿ ನಿಮಗೆ ಆಸ್ತಿ ವಿಚಾರ ಅಂತ ಬರುತ್ತೆ. ಆಸ್ತಿ ವಿಚಾರ ಅಂದರೆ ನೀವು ಬರಬೇಕಾದ್ದು ನಿಮ್ಮ ತಂದೆಯದೋ, ತಾಯಿದೋ, ಮಾವನ ಮನೆಯದೋ, ಅತ್ತೆ ಮನೆಯದೋ ಆ ಕಡೆ ಬರತಕ್ಕಂಥ ಆಸ್ತಿ ವಿಚಾರ ಚಿಂತನೆ ಮಾಡುವಾಗ ಅದು ಕೂಡ ಬರುವಂಥ ಯೋಗ ಇದೆ. ಅದು ಬರ್ಬೋದು, ಇಲ್ಲ ಬರ್ಬೋದು ಅಂತ ಬರದೇ ಇರಲ್ಲ, ಬರುತ್ತೆ. ಈಗ ಬರದೇ ಇದ್ರೆ ಮುಂದಕ್ಕೆ ಬರುತ್ತೆ, ಅಲ್ಲ ಈಗ ಬಂದಿರುತ್ತೆ. ಇದೆರಡರಲ್ಲಿ ಒಂದು ನಿಮಗೆ ಖಚಿತವಾಗಿ ಸಿಗುತ್ತೆ ಅಂತ ನಾವು ನಿಮಗೆ ಹೇಳ್ಬೋದು. ಯಾಕೆಂದರೆ ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಿಮ್ಮ ಪರ್ಮಿಷನ್ ಇಲ್ಲದೆ ಅದೇನೂ ಆಗಲ್ಲ. ಹಾಗಾಗಿ ನೀವು ಅದಕ್ಕೆ ಯಾವ ರೀತಿ ನೀವು ಫಾಲೋ ಅಪ್ ಮಾಡ್ತೀರ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಕೂಡ ಅನುಕೂಲ. ಇನ್ನು ಮಕ್ಕಳ ವಿಚಾರ ಬಂದರೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಅವರು ಜ್ಞಾನವಂತರಾಗ್ತಾರೆ. ಅವರು ಗಣಿತಶಾಸ್ತ್ರದಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಹೊಂದ್ತಾರೆ. ಅಂದರೆ CA ಮಾಡ್ತಾರೆ, CS ಮಾಡ್ತಾರೆ. ಹೀಗೆ ಅವ್ರು ಒಳ್ಳೆ ಗಣಿತಶಾಸ್ತ್ರದ ಪ್ರಾಮುಖ್ಯತೆಯನ್ನು ಹೊಂದಿ ಅವರು ಒಳ್ಳೆ ಹುದ್ದೆಯಲ್ಲಿ ಇದ್ದು ಒಳ್ಳೆ ಅಕೌಂಟೆಂಟ್ ಆಗುವಂಥ ಯೋಗ ಇರುತ್ತೆ. ಇನ್ನು ಎರಡನೇ ಆಪ್ಷನ್ಸ್ ಏನು ಅಂದರೆ IAS IPS ಮಾಡ್ಬೋದು. ಅಂದರೆ ಆಡಳಿತ ಒಂದು ಸೇವೆಯಲ್ಲಿ ಅವರು ಹೋಗ್ಬೋದು. ಅದು ಕೂಡ ಒಳ್ಳೆ ಯೋಗ ಫಲಗಳಿದೆ. ಹಾಗಾಗಿ ಆ ರೀತಿಯ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದಿದ್ರೆ ಅವರು ಒಳ್ಳೆ ವಿದ್ಯಾಭ್ಯಾಸ ಆಗಿದ್ದಿದ್ರೆ ಅವರಿಗೆ ಜಾಬ್ ಸಿಗುತ್ತೆ, ಪ್ರಯತ್ನ ಪಡಿ. ಇಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಒಳ್ಳೆ ಅವರಿಗೆ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೂಡ ಕೇಳಿ. ನೀವು ಕೂಡ ಅವ್ರಿಗೆ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಒಂದು ಒಳ್ಳೆಯ ಒಂದು ಕಾಳಜಿ ತೆಗೆದುಕೊಂಡು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಮಕ್ಕಳು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರುವಂಥ ಯೋಗ ಇರುತ್ತೆ. ಇನ್ನು ಒಳ್ಳೆ ಪೂರ್ವಪುಣ್ಯ ವೃದ್ಧಿಯಾಗಿದೆ ಅಂದರೆ ಪೂರ್ವಾಜಿತ ಕರ್ಮದಿಂದ ನಿಮ್ಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಎಲ್ಲ ದೊರಕ್ತಾ ಇದೆ. ಯಾವ ರೀತಿ ತೊಂದರೆಗಳಿದ್ರೂ ಕೂಡ ಅದನ್ನು ಸಾಲ್ವ್ ಮಾಡತಕ್ಕಂಥ ಸಾಮರ್ಥ್ಯ ಇದೆ ನಿಮಗೆ, ತಾಳ್ಮೆ ಇದೆ, ಯೋಚನೆ ಇದೆ. ನಿಮಗೆ ಸಾಕಷ್ಟು ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ದೀರಿ. ದಾನ, ಧರ್ಮ, ಕರ್ಮ, ಪೂಜೆ ಪುನಸ್ಕಾರ, ದೇವಸ್ಥಾನ, ಗುಡಿ, ಗೋಪುರ, ಆನಂದ ತೀರ್ಥಯಾತ್ರಾ, ಕ್ಷೇತ್ರ ದರ್ಶನ, ತೇರು ದರ್ಶನ, ಸಮುದ್ರ ಸ್ನಾನ, ನದಿ ಸ್ನಾನ, ಹೀಗೆ ಬಂಧುಗಳಿಗೆ ನಿಮ್ಮ ಇಷ್ಟ ಬಂಧುಗಳಿಗೆ, ಕುಟುಂಬದವ್ರಿಗೆ ಎಲ್ರಿಗೂ ಸಹಾಯ ಸಹಕಾರ ಎಲ್ಲವನ್ನು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಮನೆತನ ನಿಮ್ಮದಾಗಿರುತ್ತೆ. ಹಾಗಾಗಿ ನಿಮಗೆಲ್ಲ ರೀತಿಯ ಸುಖ ಸೌಖ್ಯವನ್ನು ಭಗವಂತ ಕೊಡ್ತಾನೆ. ಮೇಲ್ನೋಟಕ್ಕೆ ನಿಮಗೆ ಏನೋ ತೊಂದರೆ ಇದೆ ಅಂತ ಅನಿಸಿದ್ರು ಕೂಡ ನಿಮಗೆ ಆ ಭಗವಂತ ಆಪತ್ತುಗಾಲದಲ್ಲಿ ಕೈ ಹಿಡಿದು ನಿಮ್ಮನ್ನು ಕಾಪಾಡ್ತಾನೆ ಅನ್ನೋದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ತುಲಾರಾಶಿಗೆ ಅದು ಒಳ್ಳೆಯದು ಅಂತ ಹೇಳಬೇಕು. ಷಷ್ಠದಲ್ಲಿ ಶನಿ ಇರೋದ್ರಿಂದ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರು ಧ್ವಂಸ ಆಗ್ತದೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಬುದ್ಧಿ ಬಹಳ ಚುರುಕಾಗಿರ್ತದೆ. ಯಾವ ಸರಿ ಯಾವ ತಪ್ಪು ಎನ್ನುವಂಥ ಚಿಂತನೆ ಸಾಮರ್ಥ್ಯ ನಿಮಗಿರುತ್ತೆ. ಕೇತು 11ರಲ್ಲಿದ್ದಾನೆ, ಜ್ಞಾನಕಾರಕನಾಗಿರ್ತಕ್ಕಂಥ ಕೇತು ಆಧ್ಯಾತ್ಮಿಕ ಜ್ಞಾನ ತುಂಬ ನಿಮಗೆ ಚೆನ್ನಾಗಿ ಇರ್ತದೆ. ನಿಮಗೆ ಮುಂದೆ ಏನಾಗುತ್ತೆ ಆಗಲ್ಲ ಅನ್ನುವಂಥದ್ದನ್ನು ನಿಮಗೆ ಬೆಳೆಸಿರಿ ಮೊಳಕೆಯಲ್ಲೇ ನೋಡ್ತೀವಿ ಅಂತ ಹೇಳ್ತೀವಿ. ಹಾಗೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಪ್ರಾರಂಭ ನಿಮ್ಗೆ ಗೊತ್ತಾಗುತ್ತೆ. ಅಂತ ಒಂದು ಸಿಕ್ಸ್ ಸೆನ್ಸ್ ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸು ನಿಮಗಿದೆ. ಹಾಗಾಗಿ ತುಲಾರಾಶಿಯವರಿಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲ ಸಿಗುವಂಥ ಯೋಗ ಇದೆ. ಉದ್ಯೋಗದಲ್ಲಿ ಯಶಸ್ಸು ಸಿಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಹಣಕಾಸಿನ ಅಡಚಣೆಯಿಂದ ಪಾರಾಗ್ತಕ್ಕಂಥ ಯೋಗ ಇದೆ. ವಿವಾಹದ ಇರ್ತಕ್ಕಂಥ ವಿವಾಹ ಆಗುವಂಥದ್ದು, ಸಂತಾನ ಭಾಗ್ಯ ಇಲ್ಲದೆ ಸಂತಾನ ಆಗುವಂಥದ್ದು, ಮನೆ, ಕಾರು ತೆಗೆದುಕೊಳ್ಳುವಂಥ ಯೋಗ ಇದೆ. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ತುಲಾರಾಶಿಯವರಿಗೆ ಅತ್ಯಂತವಾಗಿರ್ತಕ್ಕಂಥ ಶುಭಫಲ ಇದೆ ಅಂತ ನಾವು ಹೇಳಬೇಕು. ಹಾಗಾಗಿ ತಾವೆಲ್ಲ ಶುಭಫಲವನ್ನು ಅನುಭವಿಸ್ತಾ ಇದ್ದೀರಾ. ಒಂದು ವೇಳೆ ತೊಂದರೆ ಇದ್ದರೆ ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅಮ್ಮನವರಿಗೆ ಶುಕ್ರವಾರ ಕುಂಕುಮಾರ್ಚನೆಯನ್ನು ಮಾಡಿ ಅಲ್ಲಿ ನಿಮ್ಮ ದೋಷ ಪರಿಹಾರ ಆಗುತ್ತೆ. ಜೊತೆಗೆ ನಿಮಗೆ ಅವಶ್ಯಕತೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೆಲ್ಲ ರೀತಿಯ ಅನುಕೂಲಗಳು ಸಿಗುತ್ತೆ. ಶುಭವಾಗಲಿ. ಮಾಸ ಭವಿಷ್ಯ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗತ್ತೆ ಅಂತ ನಾವು ಹೇಳ್ತೀವಿ. ಯಾಕೆ ಆಗತ್ತೆ ಅಂತಂದರೆ ದ್ವಿತೀಯಾಧಿಪತಿ ಪಂಚಮಾಧಿಪತಿ ಗುರು ಈ ರಾಶಿಗೆ ಆಗ್ತಾನೆ. ಗುರು ಯೋಗಕಾರಕನೂ ಕೂಡ ಆಗ್ತಾನೆ. ಆದರೆ ಗುರು ಅಷ್ಟಮದಲ್ಲಿದ್ದರೂ ಕೂಡ ಗುರು ಒಳ್ಳೆಯ ಫಲವನ್ನೇ ಕೊಡ್ತಾನೆ ಇವರಿಗೆ ಅಂತ ಹೇಳಬೇಕು. ಪಂಚಮದಲ್ಲಿ ಶನಿ ಈ ರಾಶಿಗೆ ಅಷ್ಟು ಅತ್ಯುತ್ತಮನಾಗಿರ್ತಕ್ಕಂಥವನಲ್ಲ, ಆದರೂ ಕೂಡ ಈ ರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಈ ವೃಶ್ಚಿಕ ರಾಶಿಯವರು ಹಠ ಜಾಸ್ತಿ, ಕೋಪ ಜಾಸ್ತಿ ಇದೆಲ್ಲ ಇರುತ್ತೆ. ಆದರೂ ಕೂಡ ಇವರಿಗೆ ವಿಶೇಷವಾಗಿ ಇವರು ಒಂದು ಸಂಘ, ಸಂಸ್ಥೆ, ರಾಜಕೀಯ ಈ ಥರದಲ್ಲಿ ಮುನ್ನುಗ್ಗುವಂಥ ಯೋಗ ಇದೆ. ಹಾಗಾಗಿ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಾದರೆ ರಾಜಕೀಯದಲ್ಲಿ ಸ್ವಲ್ಪ ಮಟ್ಟಿಗೆ ಪಂಚಮ ಶನಿಯಿಂದ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಚತುರ್ಥದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಡಚಣೆ ಇರುತ್ತೆ. ಗುರು ಅನುಗ್ರಹ ಇಲ್ಲದೆ ಹೋದ್ರಿಂದ ಗುರು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಆರ್ಥಿಕ ಸಂಕಷ್ಟ ಬರ್ಬೋದು. ಅದು ತಾತ್ಕಾಲಿಕವಾಗಿರುತ್ತೆ. ಈಗ ಸದ್ಯದಲ್ಲೇ ಗುರು ಅನುಗ್ರಹ ಆಗ್ತದೆ, ಗುರು ಬಲಾನು ಬರುತ್ತೆ, ರಾಹುನು ಮೂವ್ ಆಗ್ತಾನೆ, ಶನಿನು ಮೂವ್ ಆಗ್ತಾನೆ, ಎಲ್ಲವೂ ಮೂವ್ ಆಗ್ತದೆ. ಎಲ್ಲ ಹಿಂದೆ ಮುಂದೆ ನಿಮಗೆ ಗ್ರಹಗಳು ವ್ಯತ್ಯಾಸ ಆಗೋದಂತಲ್ಲ, ಅದು ತಾನಾಗಿ ಚಲಿಸ್ತದೆ. ಅದರಿಂದ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಹಣಕಾಸಿನಿಂದ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಬರ್ಬೋದು, ಅದರಿಂದ ಪಾರಾಗ್ಬೋದು. ಅಂತ ದೊಡ್ಡ ತೊಂದರೆ ಇರೋದಿಲ್ಲ. ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತದೆ ಹಣಕಾಸಿನಲ್ಲಿ, ಅದು ಅನುಕೂಲ ಆಗುತ್ತೆ. ತೆಗೆದುಕೊಳ್ಳಬೇಕಾಗತ್ತೆ ಎಲ್ಲ ನಿಮಗೆ ಅನುಕೂಲ ಆಗುತ್ತೆ. ಅಂತ ತುಂಬ ತೊಂದರೆಗಳೇನೂ ಆಗೋದಿಲ್ಲ. ಇನ್ನು ಆಸ್ತಿ ವಿಚಾರದಲ್ಲಿ ತೊಂದರೆ ಇಲ್ಲ. ನೀವು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದರೆ ಅದು ನಿಮಗೆ ಅನುಕೂಲ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಕಡಿಮೆ ಇದೆ, ಆದರೂ ಕೂಡ ನಿಮಗೆ ತುಂಬ ತೊಂದರೆಗಳು ಆಗೋದಿಲ್ಲ. ಹಾಗಾಗಿ ನಿಮಗೆ ಅಂಥ ಒಂದು ಸಮಸ್ಯೆಗಳಿಂದ ಪಾರಾಗ್ಬೋದು. ತುಂಬ ಮುಂಚೆ ಥರ ಇಲ್ಲ ಅಂದರೂ ಕೂಡ ಈಗ ಸದ್ಯಕ್ಕೆ ತೊಂದರೆ ಅಷ್ಟು ಹೆಚ್ಚಾಗಿ ಆಗೋದಿಲ್ಲ. ಇನ್ನು ಮನೆ ವಿಚಾರ ಬಂದು ಮನೆಯಲ್ಲಿ ವಾಸ್ತುವಿನ ತೊಂದರೆ ಇರ್ಬೋದು, ವಾಸ್ತುವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ನಾಗರ ದೇವರು ನಿಮಗೆ ಕುಟುಂಬದಲ್ಲಿದ್ದರೆ ಅದರ ಆರಾಧನೆಯನ್ನು ಮಾಡಬೇಕು.
ನಿಮಗೆ ಮನೆ ವಾಸ್ತುವನ್ನು ಸ್ವಲ್ಪ ವಾಸ್ತು ತಜ್ಞರ ಹತ್ರ ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ಪಂಚಮ ಸ್ಥಾನವನ್ನು ನೋಡ್ಬೇಕು. ಪಂಚಮದಲ್ಲಿ ಪೂರ್ವ ಪುಣ್ಯ ವೃದ್ಧಿ ಆಗುತ್ತಾ ಅಂತ ಕೇಳೋಕೆ, ಪೂರ್ವ ಪುಣ್ಯ ವೃದ್ಧಿ ಆಗದೆ ಪೂರ್ವ ಪುಣ್ಯ ಸ್ಥಾನದ ಶನಿ ಇರೋದ್ರಿಂದ ಪೂರ್ವಾಹಿತ ಕರ್ಮ ವೃದ್ಧಿ ಆಗ್ತದೆ. ಅಂದ್ರೆ ಮಾಡತಕ್ಕಂಥ ಹಿಂದಿನ ಪೂರ್ವಾಹಿತ ಕರ್ಮ ಹಿಂದಿನ ತಲೆಮಾರಲ್ಲಿ ಮಾಡತಕ್ಕಂಥ ದೋಷ ಇದ್ರೆ ಅದು ಸ್ವಲ್ಪ ಈಗ ಅಡಚಣೆ ಆಗ್ತದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ವಿವಾಹ ನಿಧಾನ ಆಗುವಂತ ಯೋಗ, ಸಂತಾನ ನಿಧಾನ ಆಗುವಂತ ಯೋಗ, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಪ್ಲಾಟ್ ತಗೊಳ್ಳೋದು ಎಲ್ಲ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಅಂದ್ರೆ ಆಗಲ್ಲ ಅಂತ ಹೇಳ್ತಾ ಇಲ್ಲ, ನಿಧಾನ ಆಗ್ತದೆ. ಸ್ವಲ್ಪ ತಾಳ್ಮೆಯಿಂದ ಅವನ್ನೆಲ್ಲ ಕಾಯ್ಬೇಕಾಗತ್ತೆ. ಆಮೇಲೆ ಆರೋಗ್ಯದ ವಿಚಾರ ಬಂದರೆ ಆರೋಗ್ಯದಲ್ಲಿ ಸ್ವಲ್ಪ ಉಷ್ಣ ಶರೀರ, ಉಷ್ಣ ಪ್ರಕೃತಿ ಇರ್ತದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಇನ್ನು ದಾಂಪತ್ಯ ವಿಚಾರ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇದೆ, ಅದು ಸ್ವಲ್ಪ ಕಾಳಜಿ ವಹಿಸಿ ಕೂತ್ಕೊಂಡು ಮಾತಾಡಿ, ಇಲ್ಲ ಜಾತಕವನ್ನು ನೋಡಿ ಜಾತಕದ ಪರಿಶೀಲನೆ ಮಾಡ್ಕೊಳ್ಳೋದು ಅನುಕೂಲ ಆಗುತ್ತೆ. ಇನ್ನು ಆಯುಷ್ಯ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಅಂತ ದೊಡ್ಡ ಸಮಸ್ಯೆಗಳೇನು ಇರೋದಿಲ್ಲ. ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಮತ್ತೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡ್ಮೇಲೆ ಉದ್ಯೋಗ ನಿಮಗೆ ಚೆನ್ನಾಗಿರುತ್ತೆ. ಪ್ರಮೋಷನ್ ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ. ನಿಮಗೆ ಹೊಸದಾಗಿ ಉದ್ಯೋಗ ಹುಡುಕೋರು ಹೊಸದಾಗಿ ಉದ್ಯೋಗದಲ್ಲೂ ಕೂಡ ನಿಮಗೆ ಸಿಗುತ್ತೆ. ಇನ್ನು ಉದ್ಯೋಗ ಚೇಂಜ್ ಮಾಡೋಕ್ಕಿದ್ರೆ ಗುರು ಬಲ ಬಂದ ಮೇಲೆ ಅನುಕೂಲ ಮಾಡ್ಕೊಳ್ಳಿ. ಸ್ವಲ್ಪ ಗುರು ಬಲ ಸದ್ಯದಲ್ಲಿ ಬರುತ್ತೆ, ಬಂದ ಮೇಲೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಂತ ನೀವು ಯಾವುದೇ ಕೆಲಸ ಬಿಡೋದು ಬೇಡ, ಪ್ರಯತ್ನ ಪಡಿ, ದೇವ್ರನ್ನ ನಂಬಿ ಮುಂದುವರಿ. ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಆಗ್ತವೆ. ಹತ್ತರಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಅಡಚಣೆ ಆಗ್ತದೆ. ಕೆಲವು ಕೆಲಸ ಬಂದಂಗೆ ಕಟ್ ಆಗ್ತಾ ಇರುತ್ತೆ. ಅದು ಪ್ರಯತ್ನ ಪಡ್ತಾ ಇರಿ, ನಿಮಗೆ ಅನುಕೂಲ ಆಗುತ್ತೆ. 10 ಕೆಲಸದಲ್ಲಿ ಒಂದು 5 ಕೆಲಸ ಆಗುತ್ತೆ, 5 ಕೆಲಸ ಆಗಲ್ಲ. 5 ಕೆಲಸಕ್ಕೂ ತುಂಬ ಪ್ರಯತ್ನ ಪಡಬೇಕು. ಹೀಗೆ ಪ್ರಯತ್ನ ಪಟ್ಟು ಮಾಡಿ. ನಿಮಗೆ ಕೆಲವು ಜೀವನದಲ್ಲಿ ಎಲ್ಲ ತಾನಾಗಿ ಬರಲ್ಲ, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಷಡ್ವೀರ್ ಮನುಷ್ಯಂತ ನಾವು ಸಪ್ತಮ ದೈವ ಚಿಂತನೆ ಹೇಳ್ತೀವಿ. ಎಲ್ಲ ಪ್ರಯತ್ನ ನಾವು ಮಾಡಿದ್ರೆ 7ನೇದಾಗಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಪ್ರಯತ್ನ ಮಾಡಬೇಕು. ಎಲ್ಲ ಋಣಾತ್ಮಕವಾಗಿ ಚಿಂತನೆಯನ್ನು ಬಿಟ್ಟು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು. ದೇವರ ಮೇಲೆ ಭಾರ ಹಾಕಬೇಕು. ದೇವರೇ ಭಗವಂತ ಕಾಪಾಡುವಂಥ ಪ್ರಯತ್ನ ಪಡಿ. ಎಲ್ಲ ಕಷ್ಟಗಳು ಭಗವಂತ ಕಾಪಾಡಿ ನಿಮ್ಮ ಕೈ ಹಿಡಿದ ಮೇಲೆ ಎಬ್ಬಿಸ್ತಾನೆ. ಎಂಥ ತೊಂದರೆ ಕಷ್ಟಗಳ ಪರಿಹಾರ ಇದ್ರೂ ಕೂಡ ಭಗವಂತನ ಅನುಗ್ರಹದ ಪರಿಹಾರ ಆಗ್ತದೆ. ದೇವರು ನಂಬಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳಿ. ನಿಮ್ಗೆ ಒಂದು ವೇಳೆ ಕಷ್ಟದಲ್ಲಿ ತೊಂದರೆಯಲ್ಲಿ ಇದ್ದರೆ ಅದಕ್ಕೆ ಹತ್ತಿರಲಿರತಕ್ಕಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡಿಸಿ. ಮತ್ತೆ ನೀವು ಇನ್ನೂ ಹೆಚ್ಚಿನ ಕಷ್ಟ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಶುಭವಾಗಲಿ. ಮಾಸ ಭವಿಷ್ಯ ಧನುರಾಶಿ. ಧನುರಾಶಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳಿದೆ. ಕಾರಣ ಧನುರಾಶಿಯವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ, ಗುರುವಿನ ಬಲ ಇದೆ ಅಂತ ನಾವು ಹೇಳ್ತೀವಿ. ವ್ಯಾವಹಾರಿಕವಾಗಿ ಗುರುಬಲ ಅಂತ ಹೇಳ್ತೀವಿ. ಹಾಗಾಗಿ ಗುರು ಈ ರಾಶಿಗೆ ರಾಶಿಯಾಧಿಪತಿಯಾಗಿ ಚತುರ್ಥಾಧಿಪತಿಯಾಗಿ ಸಪ್ತಮದಲ್ಲಿರ್ತಕ್ಕಂಥದ್ದು, ಅಂದರೆ ತ್ರಿಕೋಣದಲ್ಲಿರ್ತಕ್ಕಂಥದ್ದು ಬಹಳ ಶುಭಫಲ ಅಂತ ನಾವು ಹೇಳಬೇಕು. ಹಾಗಾಗಿ ಈ ಧನುರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗುವಂಥ ಯೋಗ, ಹಣಕಾಸಿನ ಚಿಂತನೆಯಿಂದ ಅವರಿಗೆ ಮಾಡಿಕೊಂಡು ಅವರಿಗೆಲ್ಲ ಪರಿಹಾರ ಮಾಡತಕ್ಕಂಥದ್ದು, ಹಣಕಾಸು ಬರತಕ್ಕಂಥದ್ದು, ಕೊಡ್ತಕ್ಕಂಥದ್ದು, ಸಾಲ ಬಾಧೆಯಿಂದ ಮುಕ್ತಿ ಹೊಂದುವಂಥ ಶುಭಫಲಗಳು ಇವರಿಗೆ ಪ್ರಾಪ್ತಿಯಾಗತ್ತೆ. ಇನ್ನು ಅವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಮದುವೆ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಅಂದರೆ ಮನೆ, ಫ್ಲಾಟು, ಕಾರು, ಕೃಷಿ ಜಮೀನು ಇವೆಲ್ಲ ಖರೀದಿ ಮಾಡ್ತಕ್ಕಂತಹ ಫಲಗಳು ಕೂಡ ಈ ಒಂದು ಧನುರಾಶಿಯವರಿಗೆ ಪ್ರಾಪ್ತ ಆಗತ್ತೆ. ಗುರುವಿನ ಪೂರ್ಣ ಅನುಗ್ರಹದಿಂದ ಬರ್ತಕ್ಕಂಥ ಹಿಂದೆ ಬಂದಿರತಕ್ಕಂಥ ಎಲ್ಲ ಕಷ್ಟ ನಷ್ಟಗಳು ಕೂಡ ಇವರಿಗೆ ಪರಿಹಾರ ಆಗಿದೆ, ಆಗ್ತಾ ಇದೆ. ಒಂದು ವೇಳೆ ನಿಮಗೆ ಕಷ್ಟ ತೊಂದರೆಗಳು ಪರಿಹಾರ ಆಗಿಲ್ಲ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದೇನಾರು ಪೂರ್ವಾಹಿತ ಕರ್ಮದ ದೋಷಗಳು ಇರಬಹುದು ಅಂತ ನಾವು ನಿಮಗೆ ಮಾಹಿತಿಯನ್ನು ಕೊಡಬಹುದು. ಆ ನಂತರದಲ್ಲಿ ನಿಮಗೆ ಆಸ್ತಿ ವಿಚಾರ ಬಂದಾಗ ನೀವು ಮನೆ ಕಟ್ಟಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ನಿಮಗೆ ಪೂರ್ವಜರು ಮಾಡಿರ್ತಕ್ಕಂಥದ್ದು ಪಿತ್ರಾಹಿತ ಆಸ್ತಿ ಸಿಗುವಂಥ ಯೋಗ, ಇದನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ನಿಮಗೆ ಒಳ್ಳೆಯ ಫಲ ಯೋಗ ಸಮಯ ಅಂತ ಹೇಳಬೇಕು. ಒಂದು ವೇಳೆ ಅದು ಬರದಿದ್ದರೆ ಅದಕ್ಕೆ ಫಾಲೋ ಅಪ್ ಮಾಡಿ ನೀವು ಅದನ್ನು ನೀವು ಕೇಳಿ ತೆಗೆದುಕೊಳ್ಳಬಹುದು. ಅದು ಕೂಡ ಒಳ್ಳೆಯ ಒಂದು ಸಮಯ ಅಂತ ನಾವು ಹೇಳ್ತೀವಿ. ವಿಕ್ರಮ ಸ್ಥಾನದಲ್ಲಿರತಕ್ಕಂಥ ರಾಹು ಯಾವುದೇ ಕೋರ್ಟು ಕಚೇರಿ ವ್ಯಾಜ್ಯವಾರದಲ್ಲಿ ಶತ್ರು ಧ್ವಂಸ ಆಗುವಂಥ ಯೋಗ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಹಿಡಿದ ಮೇಲೆ ಅರ್ಧಕ್ಕೆ ಬಿಡದೆ ಪೂರ್ತಿಗೊಳಿಸುವಂಥ ಶುಭಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ಇದ್ದರೆ ಅದು ಪ್ರಾರಂಭ ಮಾಡಿದ ಮೇಲೆ ಮುಗಿಸಿ ಬಿಡುವಂತಹದ್ದು, ಸೆಂಟ್ರಲ್ಲಿ ಮಧ್ಯೆ ಬಿಡಲ್ಲ ನೀವು. ಕಾರಣ ನಿಮ್ಮ ಹಠ ಸ್ವಲ್ಪ ಜಾಸ್ತಿ, ಕೋಪ ಸ್ವಲ್ಪ ಜಾಸ್ತಿ. ನೀವು ಹೇಳಿದ ಮೇಲೆ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು, ಏನು ಹೇಳ್ತಾರೋ ಅದರ ಪ್ರಕಾರ ನಡೆದುಕೊಳ್ತಕ್ಕಂಥದ್ದು, ಏನು ಮಾಡ್ತಿರೋದನ್ನು ಹೇಳ್ತಕ್ಕಂಥದ್ದು, ನಿಮ್ಮಲ್ಲಿ ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಇರತಕ್ಕಂಥದ್ದವರಾಗಿರೋದ್ರಿಂದ ನಿಮಗೆ ದೇವರು ಕೂಡ ನಿಮಗೆಲ್ಲ ರೀತಿಯಲ್ಲೂ ಸಹಾಯ ಸಹಕಾರವನ್ನು ಕೊಡ್ತಾನೆ. ಇಷ್ಟಿತ ಅರ್ಥ ಎಲ್ಲವೂ ಕೂಡ ನಿಮಗೆ ನೆರವೇರುತ್ತೆ. ನೀವು ಮನಸ್ಸಲ್ಲಿ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯ ಉದ್ಯೋಗ ಯಶಸ್ಸಿನ ಕಡೆಗೆ ಹೋಗ್ತಾ ಇರುತ್ತೆ. ಅದೆಲ್ಲೋ ಒಂದೆರಡು ಆಗೋದಿಲ್ಲ, ಅದು ಸಾಮಾನ್ಯವಾಗಿ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಆಗ್ತಕ್ಕಂಥದ್ದು. ಕೆಲವು ಕೆಲಸ ಆಗಲ್ಲ, ಅದೇ ನಾವು ಏನು ಮಾಡೋಕ್ಕಾಗಲ್ಲ. ಪ್ರಯತ್ನ ಮುಂದಿನ ಸಮಯ ತಗೊಂಡು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನಮ್ಮ ಇಷ್ಟಾರ್ಥ ಪ್ರಕಾರ ಎಲ್ಲವೂ ಆಗೋದಿಲ್ಲ. ಆದರೂ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ಸಿಗುವಂಥ ಯೋಗ ನಿಮಗಿದೆ. ಅದರ ಜೊತೆಗೆ ಅರ್ಧಾಷ್ಟಮ ಶನಿ ಇದೆ. ಅರ್ಧಾಷ್ಟಮ ಶನಿ ಗುರುವಿನ ಮನೆಯಲ್ಲಿ ಇರೋದ್ರಿಂದ ಅವನಂಥ ತೊಂದರೆಗಳು ನಿಮಗೇನು ಕೊಡೋದಿಲ್ಲ. ಅಲ್ಲ, ರಾಶಿಗೆ ನಿಮಗೆ ಗುರುದೃಷ್ಟಿ ಇದೆ. ಹಾಗಾಗಿ ನಿಮಗೆ ಅರ್ಧಾಷ್ಟಮ ಶನಿ ದೋಷದಿಂದ ಏನಾಗಬಹುದು ಅಂತಂದರೆ ವಾಹನದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಆಗ್ಬೋದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ವಾಹನ ಅಪಘಾತದ ಭಯಗಳು ಬರ್ಬೋದು, ಮನೆ ವಾಸ್ತುವಿನ ತೊಂದರೆ ಆಗ್ಬೋದು, ಮನೆ ನೀವೇನಾದ್ರು ಕಟ್ತಾ ಇದರಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯಗಳು ಸಂಬಂಧಿಸುವಂಥ ಯೋಗ ಇದೆ. ಯಾವುದೇ ಆಸ್ತಿ ವಿಚಾರದಲ್ಲಿ ನೀವೇನಾದ್ರು ಹೋದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಕಾನೂನು ತೊಂದರೆ ಬರುವಂಥ ಫಲಗಳಿರುತ್ತೆ ಹೊರತು ಬೇರೆ ತೊಂದರೆಗಳಿರೋದಿಲ್ಲ. ಅದರ ಜೊತೆಗೆ ನಿಮಗೆ ಪೂರ್ವಾಹಿತ ಕರ್ಮ ತುಂಬ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ. ಮಕ್ಕಳು ಒಳ್ಳೆ ವಿದ್ಯಾವಂತರು, ಜ್ಞಾನವಂತರಾಗ್ತಾರೆ. ಒಳ್ಳೆಯವರು ಹುದ್ದೆಯಲ್ಲಿ ಇದ್ದು ಒಳ್ಳೆ
ಸಂಬಳವನ್ನು ತೆಗೆದುಕೊಳ್ತಕ್ಕಂತಹ ಒಂದು ಯೋಗಫಲ ಕೂಡ ಇದೆ. ಜೀವನದಲ್ಲಿ ಮಕ್ಕಳು ಕೂಡ ಸುಖ ಶಾಂತಿ ನೆಮ್ಮದಿ ಇದ್ದು ಜೀವನವನ್ನು ಸೆಟ್ಲ್ ಮಾಡ್ಕೊಳ್ತಕ್ಕಂತಹದ್ದು ಅಂದ್ರೆ ಜೀವನದಲ್ಲಿ ಯಶಸ್ಸನ್ನ ಗಳಿಸುವಂತ ಯೋಗ, ಅವರ ಜೀವನವನ್ನು ಅವ್ರ ಕಾಲಲ್ಲಿ ಅವರು ನಿಂತುಕೊಂಡು ಜೀವನ ಮಾಡುವಂತ ಯೋಗಗಳು ಕೂಡ ನಿಮ್ಮ ಮಕ್ಕಳಿಗಿರುತ್ತೆ. ಹಾಗಾಗಿ ಮಕ್ಕಳು ಜ್ಞಾನವಂತರು, ಪ್ರಜ್ಞಾವಂತರು, ವಿದ್ಯಾವಂತರು, ಜೊತೆಗೆ ಸುಸಂಸ್ಕೃತರು, ಒಳ್ಳೆಯ ಮನತನದವರು, ಒಳ್ಳೆಗೆ ಶಿಕ್ಷಿತರು, ಶಿಕ್ಷಣವಂತರು ಆಗಿರ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನಾವು ಯಾವುದೇ ರೀತಿಯ ಹೇಳೋ ಹಾಗಿಲ್ಲ, ಅಷ್ಟು ಒಳ್ಳೆ ಮಕ್ಕಳಿದ್ದಾರೆ. ಆದರೆ ಅವರಿಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ತಾವು ಮಾಡುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ. ಅದರ ಮೇಲೆ ಹೆಚ್ಚಿನದಾಗಿ ಅವಲಂಬಿತವಾಗಿರುತ್ತೆ. ಆರೋಗ್ಯದ ಚಿಂತನೆ ಬಂದಾಗ ಆರೋಗ್ಯದ ಸ್ವಲ್ಪ ಮಟ್ಟಿಗೆ ತಮಗೆ ರಕ್ತದೊತ್ತಡ ಅಂದರೆ ಬಿ ಪಿ, ಶುಗರ್ ತೊಂದರೆ ಇರ್ಬೋದು, ಮೈಗ್ರೇನ್, ಅರ್ಧ ತಲೆನೋವು ಬರೋದು, ಗ್ಯಾಸ್ಟ್ರಿಕ್ ಆಗೋದು, ಬೆನ್ನು ಸೊಂಟ ನೋವು ಬರ್ತಕ್ಕಂಥದ್ದು ಇರ್ತದೆ. ತಾತ್ಕಾಲಿಕವಾಗಿ ಹೋಗುತ್ತೆ. ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿರ್ತಕ್ಕಂತಹ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಸಾಕು, ಎಲ್ಲ ಅನುಕೂಲ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಇದೆ. ಸಣ್ಣ ಪುಟ್ಟ ಸಮಸ್ಯೆಗಳು ದಾಂಪತ್ಯದಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಅದರ ಜೊತೆಗೆ ನಿಮಗೆ ಭಾಗ್ಯೋದಯ ಆಗುತ್ತೆ. ಯಾವಾಗ ಅಂದ್ಕೊಂಡಿದ್ದೀರಾ ಭಾಗ್ಯೋದಯ ಆಗಿ ಸ್ವಲ್ಪ ಲೇಟ್ ಆಗ್ತದೆ ಅಂದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರೋದಿಲ್ಲ. ಕೆಲವೊಂದಷ್ಟು ಆಗುತ್ತೆ, 60% ಆಗುತ್ತೆ, ಇನ್ನು 30% ಆಗಲ್ಲ. ಅದಕ್ಕೆ ಸ್ವಲ್ಪ ಕಾಲ ಅವಕಾಶ ತೆಗೆದುಕೊಳ್ಳಿ, ಅದು ನಿಮಗೆ ಅನುಕೂಲ ಆಗುತ್ತೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಯಶಸ್ಸಾಗುತ್ತೆ. ಇನ್ನು ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗಬೇಕು ಅಂದರೆ ಪ್ರಮೋಷನ್ ಸಿಗುವಂಥ ಯೋಗ ಇದೆ. ಪ್ರಮೋಷನ್ ಸಿಗುತ್ತೆ, ಪ್ರಯತ್ನ ಪಡಬೇಕು. ಸಂಬಳ ಹೆಚ್ಚಿಗೆ ಆಗುವಂಥ ಯೋಗ ಇದೆ. ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ಅಲ್ಲಿ ಸ್ವಲ್ಪ ಅನುಕೂಲ ಇದೆ. ನೀವು ಯಾರ ಜೊತೆ ವ್ಯವಹಾರ ಮಾಡ್ತಿರೋ ಎಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಬಂಧುಗಳು, ಬಾಂಧವರು, ಮನೆಯವರು, ದೊಡ್ಡಪ್ಪ, ಚಿಕ್ಕಪ್ಪ, ಕುಟುಂಬದವರು ಮತ್ತು ನಿಮ್ಮ ಒಂದು ಸಂಬಂಧಿಕರೆಲ್ಲರೂ ಕೂಡ ನಿಮ್ಮ ಜೊತೆ ಒಳ್ಳೆಯ ಸಂಪರ್ಕದಲ್ಲಿದ್ದು ನಿಮ್ಗೆ ಒಳ್ಳೆಯ ಗೌರವವನ್ನು, ಸ್ಥಾನವನ್ನು ಕೊಡೋದ್ರಿಂದ ಅದು ಕೂಡ ಅನುಕೂಲ ಇದೆ. ನಿಮಗೆ ದೂರದೇಶ ಪ್ರಯಾಣ ಮಾಡುವಂಥ ಯೋಗ, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗುವಂಥ ಯೋಗ, ಸಮುದ್ರ ಸ್ನಾನ, ನದಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರವನ್ನು ದರ್ಶನ ಮಾಡುವಂಥ ಯೋಗ, ಪೀಠಾಧಿಪತಿಗಳಿಂದ ಹೋಗಿ ಮಠಗಳಿಂದ ದರ್ಶನ ಮಾಡಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆಯುವಂಥ ಯೋಗ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಲ್ಲೂ ಸಿಗುವಂಥ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗಿದೆ. ಹಾಗಾಗಿ ಒಂದು ಧನುರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲ ಇದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಹಾಗೂ ಕಷ್ಟ ಕಾರ್ಪಣ್ಯ ಸಂಬಂಧಪಟ್ಟಂತ ಹತ್ತಿರ ಇರತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ರುದ್ರಾಭಿಷೇಕ ಮಾಡಿ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲವೂ ಕೂಡ ಪರಿಹಾರ ಆಗತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ. ಯಾಕೆಂದ್ರೆ ದ್ವಿತೀಯ ಭಾವದಲ್ಲಿ ರಾಹು ಇದ್ದಾನೆ. ರಾಹು ಇರೋದ್ರಿಂದ ಬಹಳ ಜಾಗೃತವಾಗಿರಬೇಕು. ಯಾಕೆಂದ್ರೆ ತಪ್ಪು ಮಾಹಿತಿಗಳು ನಿಮಗೆ ಜಾಸ್ತಿ ಬರುತ್ತೆ. ನಿಮಗೆ ಸುಳ್ಳು ಹೇಳ್ತಕ್ಕಂಥವ್ರು ಇರ್ತಾರೆ, ನಿಜ ಹೇಳ್ತಕ್ಕಂಥವ್ರು ಇರ್ತಾರೆ. ಆದರೆ ನಿಜ ಯಾವುದು ಸುಳ್ಳು ಯಾವುದು ಅಂತ ನಿಮಗೆ ಬೇಗ ಅದನ್ನು ಅನಲೈಸ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ದ್ವಿತೀಯ ಭಾವದಲ್ಲಿರ್ತಕ್ಕಂಥ ರಾಹು ಮಾಯಾಗ್ರಹ ಆಗಿರೋದ್ರಿಂದ ದುಡ್ಡು ನಿಮಗೆ ಖರ್ಚಾಗೋದು ಹೆಚ್ಚಿಗೆ ಖರ್ಚಾಗತ್ತೆ. ನೀರಿನಂತೆ ಖರ್ಚಾಗತ್ತೆ ದುಡ್ಡು. ನಿಮಗೆ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ. ಮತ್ತು ಸಾಲ ಆಗುವಂಥ ಯೋಗ. ಯಾರಿಗೆ ಸೂರಿಟಿ ಆಗೋಕ್ಕೆ ಗ್ಯಾರಂಟಿ ಕೊಡೋಕ್ಕೆ ಹೋಗಬಾರ್ದು. ಹೋದರೆ ನಿಮಗೆ ತೊಂದರೆ ಬರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ದ್ವಿತೀಯ ಭಾವದಲ್ಲಿರ್ತಕ್ಕಂಥ ರಾಹುವಿನಿಂದ ನಿಮಗೆ ಮೋಸ ಆಗೋದು, ಸುಳ್ಳು ಹೇಳೋದು, ಮತ್ತು ಹಣಕಾಸಿನ ತೊಂದರೆ ತಂದಿಡೋದು, ಮತ್ತು ನೀವು ಒಂದು ವೇಳೆ ಸಣ್ಣ ಪುಟ್ಟ ಮಾತಾಡಿಕೊಂಡು ನೀವು ಸಿಕ್ಕಾಕಿಕೊಂಡು ಅದಕ್ಕೋಸ್ಕರ ತಮ್ಮ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು ಸಂದರ್ಭ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗ್ರತೆ. ಸೆಕ್ಯೂರಿಟಿ ಹಾಕೋದು, ಗ್ಯಾರಂಟಿ ಕೊಡೋದನ್ನು ತಾವು ಮಾಡದೇ ಇರೋದು ಬಹಳ ಒಳ್ಳೆಯದು. ತೀರಾ ಅವಶ್ಯಕತೆ ಇದ್ದಾಗ ವ್ಯಕ್ತಿಗಳನ್ನು, ಸಮಯವನ್ನು, ಸಂದರ್ಭವನ್ನು ನೋಡಿ ತಾವು ಮಾಡೋದು ಮುಖ್ಯವಾಗಿರುತ್ತೆ. ಇನ್ನು ತೃತೀಯ ಭಾವದಲ್ಲಿರ್ತಕ್ಕಂಥ ಶನಿ ನಿಮಗೆ ಹೆಚ್ಚಿನ ಫಲವನ್ನು ಕೊಡ್ತಾನೆ. ವಿಕ್ರಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ನೀವೇನು ಮಾಡಬೇಕು ಅವೆಲ್ಲ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಇದ್ದರೆ ಶತ್ರು ಧ್ವಂಸ ಆಗ್ತದೆ, ಅದು ಕೂಡ ಅನುಕೂಲ ಆಗುತ್ತೆ. ನಿಮಗೆ ಪೂರ್ವಾಹಿತವಾಗಿರ್ತಕ್ಕಂಥ ಸಿಗಬೇಕಾದ ನಿಮಗೆ ಪಿತರಾಹಿತ ಆಸ್ತಿ ಸಿಗುವಂಥ ಯೋಗ ಇದೆ. ಫಾಲೋಅಪ್ ಮಾಡ್ಕೊಳ್ಳಿ. ಈಗಾಗಲೇ ಕೋರ್ಟು ಕಚೇರಿಯಲ್ಲಿದ್ದರೆ ಅದು ಇತ್ಯರ್ಥ ಆಗುವಂಥ ಯೋಗದಲ್ಲಿ ಸಮಸ್ಯೆಯಲ್ಲಿರ್ತದೆ. ಕೋರ್ಟು ಕಚೇರಿಲಿಲ್ಲ ಕುಂತು ಮಾತಾಡಿ ಅದು ಒಂದು ಇತ್ಯರ್ಥ ಆಗಿ ನಿಮಗೆ ಸೇರಬೇಕಾದ ಭಾಗ ಮತ್ತು ಅದಕ್ಕೆ ಸಿಗಬೇಕಾದ ಶೇರ್ ನಿಮಗೆ ಹಣಕಾಸಿನ ರೂಪದಲ್ಲಾಗಲಿ ಆಸ್ತಿ ರೂಪದಲ್ಲಾಗಲಿ ಸಿಗುವಂಥ ಯೋಗ ಕೂಡ ನಿಮಗಿರುತ್ತೆ. ಹಾಗಾಗಿ ಅದು ಕೂಡ ತುಂಬ ಒಳ್ಳೆಯದು ಅಂತ ನಿಮಗೆ ಹೇಳ್ಬೋದು. ಮನೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ನಿಮಗೆ ವಾಸ್ತು ಸಮಸ್ಯೆ ಕಂಡು ಬರ್ತದೆ. ವಾಸ್ತು ಪರಿಶೀಲನೆ ಮಾಡ್ಕೊಳ್ಳಿ. ತಾಯಿಯ ಆರೋಗ್ಯದ ವ್ಯತ್ಯಾಸ ಆಗೋದು, ತಂದೆಯ ಆರೋಗ್ಯದ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ. ವಾಹನ ಅಪಘಾತಾದಿ ಭಯಗಳಿರುತ್ತೆ, ಜಾಗೃತೆ ವಹಿಸಬೇಕು. ಅನಿರೀಕ್ಷಿತ ನಿಮಗೆ ಹಣಕಾಸು ಸಂಕಷ್ಟಕ್ಕೆ ಸಿಲುಕುವಂಥ ಯೋಗ ಇದೆ, ಅದು ಕೂಡ ಬಹಳ ಜಾಗೃತೆ ವಹಿಸಬೇಕು. ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಸಿಕ್ಕಾಕಿಕೊಳ್ಳುವಂಥ ಯೋಗ ಇದೆ, ಅದಕ್ಕೂ ಕೂಡ ಬಹಳ ಜಾಗೃತೆ ವಹಿಸಬೇಕು. ಪ್ರತಿಯೊಂದನ್ನು ಕೂಡ ನಮ್ಮ ಜಾಗೃತೆಯಿಂದ ಎಲ್ಲವನ್ನು ಸರಿ ಮಾಡ್ಕೋಬಹುದು. ನಮಗೆ ಸಂಬಂಧ ಇಲ್ಲ, ನಾವು ಮುಟ್ಟಾಕ್ ಹೋಗಬಾರ್ದು. ನಮಗೆ ಎಷ್ಟು ಅವಶ್ಯಕತೆ ಬರುತ್ತೆ ಅದಕ್ಕಷ್ಟು ಮಾತ್ರ ನಾವು ಮಾಡ್ಕೊಂಡು ಹೋಗಬೇಕು. ಏನಾದ್ರು ನಾವು ಧನಾತ್ಮಕವಾಗಿ ಯೋಚನೆ ಮಾಡಿದ್ರೆ, ಋಣಾತ್ಮಕ ಮಾಡಿದ್ರೆ ನಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ನಿಮ್ಮ ಭದ್ರತೆಯನ್ನು, ನಿಮ್ಮ ಅನುಕೂಲವನ್ನು, ನಿಮ್ಮ ಯೋಚನೆಯನ್ನು ನಿಮ್ಮ ಒಂದು ಲಿಮಿಟಲ್ಲಿ ನೀವು ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ವಾಹನ ಅಪಘಾತಾದಿ ಭಯಗಳಿರುತ್ತೆ. ವಾಹನ ಅಪಘಾತದಿಂದ ಭಯಗಳಿಗೆ ವಾಹನವನ್ನು ಹುಷಾರಾಗಿ ಇರಬೇಕು, ಜಾಗ್ರತೆಯಿಂದ ಚಲಾಯಿಸಬೇಕು. ಅನವಶ್ಯಕ ತಿರುಗಾಟಕ್ಕೆ ಹೋಗಬಾರ್ದು. ಮತ್ತು ಎಲ್ಲವನ್ನು ಕೂಡ ನೀವು ಹಗಲು ಸಮಯದಲ್ಲಿ ಜಾಸ್ತಿ ಓಡಾಡಬೇಕು, ರಾತ್ರಿ ಸಮಯದಲ್ಲಿ ಜಾಸ್ತಿ ಓಡಾಡಬಾರ್ದು. ಇದೆಲ್ಲ ಮಾಡೋದ್ರಿಂದ ನಿಮಗೆ ವಾಹನ ಅಪಘಾತದ ಭಯಗಳು ಕಡಿಮೆ ಆಗ್ತದೆ ಅಂತ ನಿಮಗೆ ನಾವು ಮಾಹಿತಿಯನ್ನು ಕೊಡಬಹುದು. ಮಕ್ಕಳು ಒಳ್ಳೆ ವಿದ್ಯಾವಂತ ಜ್ಞಾನವಂತರಾಗ್ತಾರೆ. ಮಕ್ಕಳು IAS IPS ಮಾಡ್ಬೋದು ಅಂತ
ಒಂದು ಆಡಳಿತ ವಿಭಾಗದಲ್ಲಿ ಇದ್ದು ಒಳ್ಳೆಯ ಹುದ್ದೆಯಲ್ಲಿ ಇದ್ದು ಅವರು ಜೀವನವನ್ನು ಮಾಡೋದನ್ನು ನೋಡಿ ನೀವು ಸುಖವನ್ನ ಶಾಂತಿಯನ್ನ ಖುಷಿಯನ್ನ ಪಡುವಂಥ ಯೋಗಗಳು ಕೂಡ ನಿಮಗಿರುತ್ತೆ. ಅದು ಕೂಡ ಒಳ್ಳೆಯದು ಅಂತ ಹೇಳಬೇಕು. ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಕಲಹ ಇರುತ್ತೆ, ಮನಸ್ತಾಪ ಅಸಮಾಧಾನ ಜಗಳ ಇರುತ್ತೆ. ಅದನ್ನು ಕುಳಿತು ಮಾತಾಡಿ ಸರಿ ಹೋಗ್ತದೆ. ಅದು ತುಂಬಾ ದೊಡ್ಡ ಸಮಸ್ಯೆ ಏನು ಅಲ್ಲ. ಕೂತು ಮಾತಾಡಿ ಸರಿ ಹೋಗತಕ್ಕಂಥದ್ದೇನು ಅಲ್ಲ, ಸರಿ ಹೋಗುತ್ತೆ. ಕೆಲವು ಸಮಯ ಸರಿ ಇಲ್ಲ ಅಂದ್ರೂ ಕೂಡ ಕೆಲವು ಸಮಯ ನಮಗೆ ಸರಿ ಇಲ್ಲದೇ ಇದ್ರೂ ಕೂಡ ಕೆಲವು ಸಮಯ ನಮಗೆ ತಾನಾಗಿ ಒದಗಿ ಬರುವಂಥ ಯೋಗಗಳು ಇರುತ್ತೆ. ಹಾಗಾಗಿ ಅದು ಕೂಡ ನಿಮ್ಗೆ ಒಳ್ಳೆಯದಾಗುತ್ತೆ. ಇನ್ನು ವ್ರತ ತಿರುಗಾಟ, ಅನಾವಶ್ಯಕ ತಿರುಗಾಟಗಳು ಹೆಚ್ಚಾಗ್ತಾ ಇದೆ, ಅನಾವಶ್ಯಕ ಖರ್ಚುಗಳು ಹೆಚ್ಚಾಗ್ತಾ ಇದೆ, ಧನ ವ್ಯಯ ಆಗ್ತಾ ಇದೆ, ಕೆಲವು ನಷ್ಟ ಆಗ್ತಾ ಇದೆ, ದುಡ್ಡು ಮಾನ ನಷ್ಟ, ಧನ ನಷ್ಟ, ವ್ಯವಹಾರ ನಷ್ಟ, ಆರ್ಥಿಕ ನಷ್ಟ, ಈ ಕೆಲವು ಸಂಕಷ್ಟಗಳು ನಿಮ್ಗೆ ಬರ್ತಾ ಇದೆ. ಎಲ್ಲವನ್ನು ಕೂಡ ತಾಳ್ಮೆಯಿಂದ ಇದ್ದು ಸರಿಪಡಿಸ್ಕೊಳ್ಳಿ. ಎಲ್ಲವೂ ಸರಿ ಹೋಗ್ತದೆ. ಸರಿ ಹೋಗದೇ ಇರತಕ್ಕಂಥದ್ದೇನೂ ಅಲ್ಲ. ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂದರೆ ನಿಮಗೆ ಪ್ರಮೋಷನ್ನು ಮತ್ತೊಂದು ಇನ್ನೊಂದು ಯೋಚನೆ ಮಾಡ್ತಾ ಇದ್ದಾರೆ, ಅದಷ್ಟು ಬೇಗ ಸಿಗಲ್ಲ, ಸ್ವಲ್ಪ ಸಮಯ ತಗೊಳ್ತದೆ. ನಿಮಗೆ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಸ್ವಲ್ಪ ಹಠದ ಸ್ವಭಾವ, ಕೋಪದ ಸ್ವಭಾವ ನಿಮಗಿರುತ್ತೆ. ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಇದ್ದು ಯೋಚನೆಯನ್ನು ಮಾಡಿ ಪ್ರತಿಯೊಂದನ್ನು ಕೂಡ ತತ್ಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗಬೇಡಿ. ಟೈಮ್ ತಗೊಂಡು ಸಮಯ ತಗೊಂಡು ನಿರ್ಧಾರ ತಗೊಳ್ಳಿ, ಅಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ಟೈಮ್ ತಗೊಳ್ಳಿ. ಪ್ರತಿಯೊಂದಕ್ಕೂ ಟೈಮು ಕಾಲಾವಕಾಶ ತಗೊಂಡೋದ್ರೆ ನಿಮಗೆ ಈ ಚಿಂತನೆ ಮಾಡೋಕ್ಕೆ ಯೋಚನೆ ಮಾಡೋಕ್ಕೆ ಸಮಯ ಸಿಗತ್ತೆ. ಸರಿಯಾದ ಮಾರ್ಗದರ್ಶನ ತೆಗೆದುಕೊಳ್ಬಹುದು. ಹಾಗಾಗಿ ಮಕರ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ಸಾಮಾನ್ಯವಾಗಿ ಮಧ್ಯ ಫಲ ಅಂತ ಹೇಳ್ತೀವಿ. ಒಂದು ವೇಳೆ ಕಷ್ಟ ಕಾರ್ಪಣ್ಯದಲ್ಲಿದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ತೊಂದರೆ ತೊಡಗಿ ಹತ್ತಿರ ಇರತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಸಿಂಧೂರದಿಂದ ಅರ್ಚನೆ ಮಾಡಿ ಎಲ್ಲ ಕಷ್ಟ ನಷ್ಟ ದುಃಖ ಶೋಕಗಳ ಪರಿಹಾರ ಆಗತ್ತೆ. ಶುಭವಾಗಲಿ. ಭವಿಷ್ಯ ಕುಂಭರಾಶಿ. ಕುಂಭರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರುತ್ತೆ, ಶುಭಫಲ ಇದೆ ಅಂತ ಹೇಳ್ತೀವಿ. ಕಾರಣ ಏನು ಅಂದರೆ ಗುರುವಿನ ಪೂರ್ಣ ಅನುಗ್ರಹ. ಈ ರಾಶಿಗೆ ಕುಂಭರಾಶಿಯವರಿಗೆ ದ್ವಿತೀಯಾಧಿಪತಿ ಲಾಭಾಧಿಪತಿ ಗುರು ಇದ್ದು ಪಂಚಮಭಾವದಲ್ಲಿ ಇದ್ದು ಪೂರ್ವಪುಟ ಸ್ಥಾನದಲ್ಲಿ ಇದ್ದು ಲಾಭಸ್ಥಾನಕ್ಕೆ ದೃಷ್ಟಿ ಇರೋದ್ರಿಂದ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ ಅಂತ ನಾವು ಹೇಳಬೇಕು. ಈ ರಾಶಿಗೆ ರಾಶ್ಯಾಧಿಪತಿಯಾಗಿ ವ್ಯಾಧಿಪತಿ ಶನಿ ಧನಸ್ಥಾನದಲ್ಲಿದ್ದಾನೆ. ಹಾಗಾಗಿ ಇದು ದುಡ್ಡು ಕಾಸು ವಿಚಾರದಲ್ಲಿ ಅನುಕೂಲ ಇದೆ ಅಂತ ಹೇಳ್ಬೇಕು. ದುಡ್ಡು ಕಾಸು ಚೆನ್ನಾಗಿ ನಿಮಗೆ ಕೂಡಿ ಬರ್ತದೆ. ಹಣಕಾಸಿನ ಅನುಗ್ರಹ ಅನುಕೂಲ ಆಗತ್ತೆ. ಸಾಲ ಇದ್ರೆ ಸಾಲ ತೀರಿಸಬಹುದು, ಸಾಲ ಕೊಡಬಹುದು, ಅದು ಅನುಕೂಲ ಆಗತ್ತೆ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಗುರು ಅನುಗ್ರಹದಿಂದ ನಿಮಗೆ ವಿವಾಹ ಆಗದಿರ್ತಕ್ಕಂಥವ್ರು ಯಾರಿದ್ರೆ ವಿವಾಹ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಫ್ಲಾಟ್ ತಗೊಳ್ಳೋದು ಎಲ್ಲ ತೆಗೆದುಕೊಳ್ಳುವಂಥ ಯೋಗ, ಕೃಷಿ ಜೀವನ ತೆಗೆದುಕೊಳ್ಳುವಂಥ ಯೋಗ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಅನುಭವಿಸುವಂಥ ಯೋಗ ಇರುತ್ತೆ. ಆದರೆ ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇರುತ್ತೆ. ಅಂದ್ರೆ ನಿಮಗೆ ಥೈರಾಯ್ಡ್ ಅಂದರೆ ಕುತ್ತಿಗೆಗೆ ಸಂಬಂಧಪಟ್ಟಂತೆ ಕತ್ತಿಗೆ ಸಂಬಂಧಪಟ್ಟ ಥೈರಾಯ್ಡ್ ನಿಮಗೆ ತೊಂದರೆ ಕೊಡೋದು, ENT ಪ್ರಾಬ್ಲಮ್ ಬರೋದು, ಆಮೇಲೆ ಕಣ್ಣಿನ ಸಮಸ್ಯೆ ಬರೋದು, ಮತ್ತೆ ಕೆಲವೊಂದಷ್ಟು ನಿಮಗೆ ಹೊಟ್ಟೆ ಸಮಸ್ಯೆ ಬರೋದು, ಗ್ಯಾಸ್ಟ್ರಿಕ್ ಆಗೋದು, ಆ ನಂತರದಲ್ಲಿ ಕಿಡ್ನಿ ಸ್ಟೋನ್ ಆಗೋದು, ಲಿವರ್ ಜಾಮ್ ಆಗೋದು, ಡೈಜೆಷನ್ ಆಗೋದು, ಈ ಥರ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಭಾಳ ಜಾಗ್ರತೆ ವಹಿಸಬೇಕು. ಜಾಗ್ರತೆ ಏನು ವಹಿಸೋದು ಅಂತಂದರೆ ಆಹಾರದಲ್ಲಿ ಮಿತವಾದ ಆಹಾರವನ್ನು, ತಾತ್ಕಾಲಿಕವಾಗಿ ಔಷಧಿಯನ್ನು ಮತ್ತು ಸರಿಯಾದ ಒಂದು ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಹೋದಾಗ ಆರೋಗ್ಯದಲ್ಲಿ ನಿಮಗೆ ಸಮಸ್ಯೆಗಳು ಬರದೇ ಇರುತ್ತೆ. ಆ ನಂತರದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಒಳ್ಳೆ ವಿದ್ಯಾವಂತರು ಜ್ಞಾನವಂತರಾಗ್ತಾರೆ. CS ಮಾಡ್ಬೋದು. ಗಣಿತಶಾಸ್ತ್ರದಲ್ಲಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಅದು ಬಿಟ್ಟರೆ ನಿಮ್ಮ ಮಕ್ಕಳು ಸೈಂಟಿಸ್ಟ್ ಆಗ್ತಾರೆ. ಅದಕ್ಕೂ ಇಂಜಿನಿಯರಿಂಗ್ ಆಗ್ಬೋದು, ಸಾಫ್ಟ್ವೇರು, ಹಾರ್ಡ್ವೇರ್, ಈ ಥರ ಇಂಜಿನಿಯರಿಂಗ್ ಓದ್ಬೋದು, ಲೆಕ್ಕ ಪರಿಶೋಧಕರಾಗ್ಬೋದು. ಹೀಗೆ ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಮಕ್ಕಳಿಗೂ ಯಾವುದೇ ರೀತಿ ತೊಂದರೆ ತೊಡಕುಗಳಾಗೋದಿಲ್ಲ. ಓದ್ತಾ ಇದ್ರೆ ಚೆನ್ನಾಗಿ ಓದಿ ಮುಗಿದ್ರವರೆಗೆ ಉದ್ಯೋಗ ಕೂಡ ಸಿಗುತ್ತೆ. ಅದು ಕೂಡ ನಿಮಗೆ ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ ಅಂತ ನಾವು ಹೇಳ್ತೀವಿ. ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನ ವಹಿಸಿ. ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಶೀತಕ್ಕೆ ಸಂಬಂಧಪಟ್ಟಂಥದ್ದು, ಉಷ್ಣಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದೆ, ಅದಂತ ಅವರ ಆರೋಗ್ಯದ ವ್ಯತ್ಯಾಸ ಇದೆ. ಅವರ ಮಕ್ಕಳನ್ನು, ನಿಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು. ತಂದೆ ತಾಯಿಗಳನ್ನು ಕೂಡ ಮಕ್ಕಳನ್ನು ನೋಡ್ಕೋಬೇಕು, ಮಕ್ಕಳಂತೆ ನೋಡ್ಕೋಬೇಕು. ಅಲ್ಲಿ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಗುರುವಿನ ಅನುಗ್ರಹದ ಜೊತೆಗೆ ತಂದೆ ತಾಯಿ ಅನುಗ್ರಹ ಕೂಡ ಬಹಳ ಮುಖ್ಯವಾಗಿರುತ್ತೆ. ಅವರು ಕೂಡ ಮಾತಾಪಿತೃಗಳು ಕೂಡ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವರುಗಳಾಗಿರೋದ್ರಿಂದ ಅಲ್ಲಿ ಅವರ ಅನುಗ್ರಹ ನಿಮಗೆ ಬಹಳ ಮುಖ್ಯವಾಗಿರೋದು ಕೂಡ ಉತ್ತಮ ಅಂತ ಅನಿಸ್ತದೆ. ಆದರೆ ವಿಪರೀತ ತಲೆನೋವು ಬರೋದು, ತಲೆ ಸುತ್ತು ಬರೋದು, ಸುಸ್ತಾಗೋದು ಆಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಔಷಧೋಪಚಾರವನ್ನು ಮಾಡಿದ್ರೆ ಸರಿ ಹೋಗುತ್ತೆ. ಮತ್ತೆ ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಸಮಾಧಾನ ಇದ್ರೆ ಕುಳಿತುಕೊಂಡು ಮಾತಾಡಿ ಕೋರ್ಟು ಕಚೇರಿ ವೆಜ್ಜಕ್ಕೆ ಹೋಗಬೇಡಿ. ಹೋದರೆ ತುಂಬಾ ಸಮಯ ತಗೊಳ್ತದೆ. ಅದರಿಂದ ನಿಮಗೆ ಮಾನಸಿಕವಾಗಿ ಅಸಮಾಧಾನ, ಅತೃಪ್ತಿ ಉಂಟಾಗ್ತದೆ. ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂದರೆ ಧನಾತ್ಮಕವಾಗಿ ಚಿಂತನೆಯನ್ನು, ಧನಾತ್ಮಕವಾಗಿದ್ದ ಯೋಚನೆಗಳನ್ನು ಮಾಡಿ ಅದು ನಿಮಗೆ ಒಳ್ಳೆಯದಾಗತ್ತೆ. ಉದ್ಯೋಗದಲ್ಲಿ ಪ್ರಗತಿ ನಿಮಗೆ ಸಿಗುತ್ತೆ. ಪ್ರಮೋಷನ್ ಸಿಗುವಂಥ ಯೋಗ ಇದೆ, ಪ್ರಮೋಷನ್ ಸಿಗುತ್ತೆ. ದುಡ್ಡು ಬರುವಂಥ ಯೋಗ ಇದೆ, ದುಡ್ಡು ಚೆನ್ನಾಗಿ ಸಿಗುತ್ತದೆ. ಆಸ್ತಿ ಗಳಿಕೆ ಮಾಡುವಂಥ ಯೋಗ ಇದೆ, ಮನೆ ಕಟ್ಟುವಂಥ ಯೋಗ ಇದೆ, ಕೃಷಿ ಜಮೀನು ತೆಗೆದುಕೊಳ್ಳುವಂಥ ಯೋಗ ಇದೆ. ಮತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು, ಗೃಹ ಪ್ರವೇಶ, ನಾಮಕರಣ ಇವೆಲ್ಲವೂ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡುವಂಥ ಯೋಗ ಇದೆ. ಹಾಗಾಗಿ ಕುಂಭರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲ ಇದೆ. ಪೂರ್ವ ಪುಣ್ಯ ವೃದ್ಧಿಯಾಗಿದೆ. ಮಕ್ಕಳು ಒಳ್ಳೆಯವರಿದ್ದಾರೆ, ಪುಣ್ಯ ವೃದ್ಧಿಯಾಗಿದೆ. ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಿಗುವುದಕ್ಕೆ ಪೂರಕವಾಗಿರ್ತಕ್ಕಂಥ ಗುರುವಿನ ಪೂರ್ಣ ಅನುಗ್ರಹ ಇದೆ ಅಂತ ನಾವು ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ. ಬಾಯಿನಲ್ಲಿ ಹೇಳಕ್ಕಾಗಲ್ಲ, ಅದು ಅನುಭವಿಸಬೇಕು. ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲಗಳು ನಿಮಗಿದೆ. ಹಾಗಾಗಿ ಕುಂಭರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಒಂದು ವೇಳೆ ನಿಮಗೆ ತೊಂದರೆ ಇದೆ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಹಾಗೂ ಹತ್ತಿರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ಸಿಂಧೂರಿನ ಅರ್ಚನೆ ಮಾಡಿ. ನಿಮ್ಮ ಕಷ್ಟ ನಷ್ಟ ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಮೇ ಮಾಸ ಭವಿಷ್ಯ. ಕೊನೆಯದಾಗಿ ಮೀನರಾಶಿ.
ಮೀನರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಶಕ್ತಿ, ಸಾಹಸ, ಪರಾಕ್ರಮಗಳೆಲ್ಲವನ್ನು ಕೂಡ ಭಗವಂತ ಕೊಡ್ತಾನೆ. ಏಕೆಂದರೆ ಶನಿ ಭಗವಂತ ಅಲ್ಲೇ ಇದ್ದಾನೆ ಗುರುವಿನ ಮನೆಯಲ್ಲಿ. 7ವರೆ ಶನಿ ಇದೆ ಅಂದರೆ ಭಗವಂತನು ಆ ರಾಶಿಯಲ್ಲೇ ಇದ್ದಾನೆ. 7.5 ಶನಿ ಅಂತ 7ವರೆ ಶನಿ ಪ್ರಭಾವ ಕೂಡ ಇದೆ. 2027 ಮಧ್ಯಭಾಗದವರೆಗೂ ಕೂಡ ಶನಿಯ ಆ ರಾಶಿಯಲ್ಲಿ ಗೋಚಾರ ಸಂಚಾರ ಆಗ್ತದೆ. ಹಾಗೆ ಗುರು ಕೇಂದ್ರದಲ್ಲಿದ್ದಾನೆ. ಗುರು ಕೇಂದ್ರದಿಂದ ದಶಮಾಧಿಪತಿ ಮತ್ತೆ ರಾಶ್ಯಾಧಿಪತಿ ಚತುರ್ಥದಲ್ಲಿರ್ತಕ್ಕಂತಹದ್ದು ಚಂದ್ರ ಕೇಂದ್ರದಲ್ಲಿ, ರಾಶಿಯ ಕೇಂದ್ರದಲ್ಲಿ ಅವನು ಬಲ ಇಲ್ಲದೆ ಇದ್ರೂ ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. ಹಾಗಂತ ವ್ಯವಸ್ಥಾನವನ್ನು ಗುರು ನೋಡೋದ್ರಿಂದ ದುಡ್ಡು ಕಾಸು ಖರ್ಚುಗಳು ಎಷ್ಟೇ ಹೆಚ್ಚು ಖರ್ಚಾದರೂ ಕೂಡ ಅದು ಶುಭ ಕಾರ್ಯಕ್ಕೆ ಖರ್ಚಾಗುವಂಥ ಯೋಗ ಇದೆ. ಮೀನರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಶುಭ ಫಲಗಳಿದೆ. ಆರ್ಥಿಕ ಸಂಕಟದ ಪಾರಾಗುವಂಥ ಯೋಗ, ಅದರ ಜೊತೆಗೆ ಹಣಕಾಸಿನಲ್ಲಿ ತೊಂದರೆ ಏನೇ ಇದ್ರೂ ಪರಿಹಾರ ಆಗುವಂಥ ಯೋಗ, ಸಾಲ ತೀರಿಸುವಂಥ ಯೋಗ, ಸಾಲ ತೆಗೆದುಕೊಳ್ಳುವಂಥ ಯೋಗ, ಮತ್ತೆ ಕೃಷಿ ಜಮೀನು, ಮನೆ, ಕಾರು, ಫ್ಲಾಟು ತೆಗೆದುಕೊಳ್ಳುವಂಥ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಗುರು ಬಲ ಇಲ್ಲದೆ ಇದ್ರೂ ಗುರು ದೃಷ್ಟಿ ಬಂದಿದೆ. ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿಗಳು ಮೀನರಾಶಿಯವರಿಗೆ ಸಿಗುವಂಥ ಯೋಗಗಳು ಕೂಡ ಇರುತ್ತೆ. ಜೊತೆಗೆ ವ್ಯಯದಲ್ಲಿರ್ತಕ್ಕಂಥ ರಾಹು ಅಂತ ತೊಂದರೆಯನ್ನು ಕೊಡೋದಿಲ್ಲ. ಆರಲ್ಲಿರ್ತಕ್ಕಂಥ ಕೇತು ನಿಮಗೆ ಅನಿರೀಕ್ಷಿತವಾಗಿರ್ತಕ್ಕ ಶತ್ರುಗಳನ್ನ ಕ್ರಿಯೇಟ್ ಮಾಡ್ತಾನೆ. ಅಂದ್ರೆ ಅನವಶ್ಯಕವಾಗಿರ್ತಕ್ಕಂಥ ಸಮಸ್ಯೆಗಳು ತಮಗೆ ಕ್ರಿಯೇಟ್ ಆಗುವಂಥ ಯೋಗ ಇದೆ. ಅವೆಲ್ಲವೂ ಕೂಡ ಪರಿಹಾರ ಆಗ್ತದೆ. ಕೋರ್ಟು ಕಚೇರಿ, ವ್ಯಾಜ್ಯ, ಶತ್ರು ಧ್ವಂಸ ಆಗುವಂಥ ಯೋಗಗಳು ಕೂಡ ಇರುತ್ತೆ. ಆರೋಗ್ಯದ ವ್ಯತ್ಯಾಸ ಆಗುವಂಥ ಯೋಗ ಇದೆ. ಹೊಟ್ಟೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಆಮೇಲೆ ತಮಗೆ ಕಿಡ್ನಿ ಸ್ಟೋನ್ ಆಗೋದು, ಲಿವರ್ ಜಾಮ್ ಆಗೋದು, ಹೀಗೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಹೊಟ್ಟೆ ನೋವು ಬರೋದು, ಹೀಗೆ ಅಂಥ ಸಮಸ್ಯೆಗಳು, ಹೊಟ್ಟೆ ಸಂಬಂಧಪಟ್ಟಂಥ ತೊಂದರೆ ಬರುವಂಥ ಯೋಗ ಇದೆ. ಯಾಕೆ ಅಂತಂದರೆ 6ನೇ ಮನೆಯಲ್ಲಿ ಕೇತು ಇರೋದಂಥ ತೊಂದರೆಗಳಾಗತ್ತೆ. ಅದಕ್ಕೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆ ನಂತರದಲ್ಲಿ ತಮಗೆ ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ ಇರುತ್ತೆ. ಕುಳಿತು ಮಾತಾಡಿ ಸರಿ ಹೋಗುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯದ ಅವಶ್ಯಕತೆ ಇಲ್ಲ. ಒಂದು ವೇಳೆ ಕೋರ್ಟು ಕಚೇರಿ ಇದ್ರೆ ಅದು ಕುಳಿತು ಮಾತಾಡಿ ಅದು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಕೂಡ ಸರಿ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಅಂದರೆ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದು ನಿಮಗೆ ಯಾವುದೇ ರೀತಿ ತೊಂದರೆ ತೊಡಕೊಳ್ಳಾಗೋದಿಲ್ಲ. ಆ ನಂತರದಲ್ಲಿ ನಿಮಗೆ ಭಾಗ್ಯೋದಯ ಆಗುತ್ತೆ ಅಂದ್ಕೊಂಡ್ರೆ ಭಾಗ್ಯಸ್ಥಾನವನ್ನು ನೋಡಿದಾಗ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ತೀವಿ. ಅದಿಷ್ಟು ಬೇಗ ಆಗಲ್ಲ, ಸಮಯ ತುಂಬ ತಗೊಳ್ತದೆ. ಯಾವುದೇ ಒಂದು ವ್ಯಕ್ತಿಗೆ ಒಂದು ಹಂತಕ್ಕೆ ಹೋಗ್ಬೇಕಂದ್ರೆ ಸಮಯ ತೆಗೆದುಕೊಳ್ತದೆ. ಅಷ್ಟು ಕಾಲ ಅವನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಅವನ ಕಾಲವನ್ನು ಇಟ್ಕೋಬೇಕು ಅಂದರೆ ಸಮಸ್ಯೆ ತೆಗೆದುಕೊಳ್ತದೆ. ಹಾಗಾಗಿ ಸ್ವಲ್ಪ ಕಾಲಗಳು ಕೂಡಿ ಬರಬೇಕು, ಅನುಕೂಲ ಆಗುತ್ತೆ. ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ ಇನ್ನು ಮುಂದೆ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಅದು ಅನುಕೂಲ ಆಗುತ್ತೆ. ಕೃಷಿ ಜಮೀನು ತೆಗೆದುಕೋ, ಅದು ಕೂಡ ಅನುಕೂಲ ಆಗುತ್ತೆ. ತಾವು ಏನು ಅಂದ್ಕೊಂಡ್ರೆ ಎಲ್ಲ ಅನುಕೂಲ ಆಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂಥ ಯೋಗ ಇದೆ. ಮನೆಯಲ್ಲಿ ಮದುವೆ, ನಾಮಕರಣ ಇತ್ಯಾದಿ ಗೃಹ ಪ್ರವೇಶ ಆಗಿ ಇತ್ಯಾದಿ ಆಗಿರ್ತಕ್ಕಂಥ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥ ಯೋಗ ಇದೆ. ಹಾಗಾಗಿ ಎಲ್ಲ ರೀತಿಯ ಶುಭ ಕಾರ್ಯಗಳು, ಶುಭ ಶಕನಗಳು ನಿಮಗೆ ನಡೀತದೆ. 7ವರೆ ಶನಿ ಪ್ರಭಾವ ಇದ್ರೂ ಕೂಡ ನಿಮಗೆ ರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ಕೊಡದೇನೆ ನಿಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಭಗವಂತ ಕೊಡ್ತಾನೆ. ಶನಿಗಿಂತ ಒಳ್ಳೆಯವರು ಯಾರೂ ಇಲ್ಲ. ಅಷ್ಟು ಒಳ್ಳೆಯ ಫಲವನ್ನು ಅವನು ಕೊಡ್ತಾನೆ. ಯಾವುದೇ ರೀತಿ ಚಿಂತೆ ಬೇಡ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದಲ್ಲದೆ ಇನ್ನು ಹೆಚ್ಚಿನದಾಗಿರ್ತಕ್ಕಂಥ ಪರಿಹಾರವನ್ನು ಹತ್ತಿರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಲುಪತ್ರೆಯಿಂದ ಅರ್ಚನೆ ಮಾಡಿ ನಿಮ್ಮ ಕಷ್ಟ, ದುಃಖ ಪರಿಹಾರ ಹೊಂದಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.